ಸೀಮೆಯ ಜನಯಲ್ಲಗ ಮನಸ್ಸು ತುಂಬಿದ ನಮಸ್ಕಾರವೇಗಿಂಡು ಸಾಯಿನ ಗವದ ಮಾತುಂಬ ಸೊರ್ಪೊಯ್ಯುವುದೋಗೆ 13வது ಜನ ವಿಶ್ವಾಮಿತ್ರರುடைய பிறப்பு ஏனென்பதுனா சோமிகா சிறப்பாகிದ್ದಾರೆ. நாங்கள் ಈಗ வீடியோ ನೋಡೋ அதுக்கு மேலே தன்னுடைய பிறப்பு பத்தி ನೋಡೋ. ಗವನ ಉರುವವ ಎತ್ತೈನ ಮಕ್ಕವ ಇಪ್ಪ ದೈವ ಪಿರಿವಿಗಳೇ ತ್ರೇತಾಯುಗನೊಗೆ ಬ್ರಹ್ಮ ಋಷಿಯ ಇದ್ದ ವಿಶ್ವಾಮಿತ್ರರು ಕೂಡ ಶಿಷ್ಯರುಗಳ ಇದ್ದು ತುಂಬಿದ ಗವದೊಗೆ ತನಗ ಗುರು ಸೇವೆಯ ಮಾಡಿ ಎಲ್ಲಾ ವೇದ ಮಂತ್ರವು ತನ್ನ ಕೂಡ ಕತ್ತು ಶಾಸ್ತ್ರವೆಲ್ಲವ ಅರುದು ಒಂದೊಂದು ಜನವು ಯಾಗ ಹಾಕಿ ವೇದ ಭಕ್ತಿ ಮಾಡಿ ಈ ಅಂಡ ಬ್ರಹ್ಮಾಂಡನಾಗ ಆಡುವ ಎಲ್ಲಾ ಜೀವರಾಶಿ ಒಳ್ಳಂಗಿಬ್ಬುದುಂಬುದಗಾಯಿ ಎಲ್ಲಾ ಪೂಜೆಯು ಮಾಡಿ ಬಂದವಕ್ಕತ್ತ ನಂಗ ಬಡುಗರು ಕೊಲ ಅಂಬ ದೇವರು ಕೊಲ ದೈವ ಪಿರಿವಿಗಳೇ. ಇದನ್ನ ಮೊದಲೊಂದು ಅರುವುದಿಂದಲೇ ವಿಶ್ವಾಮಿತ್ರರ ದಾರಾಂಬ ಆ ಚರಿತ್ರವ ನಂಗ ಹೊರಡುವ. ವಿಶ್ವಾಮಿತ್ರರು ಬ್ರಹ್ಮ ಋಷಿ ಆಪದು ಮುಂದಾಡು ತನ್ನ ಉಣ್ಮ್ಯಾನ ಹೆಸರು ಮಹಾರಾಜ ಕೌಶಿಕ. ಕುಶಂಬಾಂಬ ಒಂದು ದೊಡ್ಡ ರಾಜ್ಯಗ ದೇಶಗ ಚಕ್ರವರ್ತಿಯ ಇದ್ದು ಬಂದರು. ತನ್ನ ಸಾರಟ್ಟ ಪಡಬಲ ತನ್ನ ಸಾರಟ್ಟ ಪೋರ್ಯುಕ್ತಿ ಆಯುಧ ಬಲವ ಬಿತ್ತು ಎಲ್ಲಾ ದೇಶ ಕೊಡುವು ಸಂಡಾಕಿ ಅವಕರ ಅಡಿಮೆ ಮಾಡಿ ಆಂಡು ಬಂದರು. ಒಂದು ಕಾಲಘಟ್ಟನೊಗೆ ಎಲ್ಲಾ ಕೂಡ ಜೇಚಿನಿದ್ದ ಈ ಚಕ್ರವರ್ತಿ ಸಪ್ತಋಷಿಯಾವು ಶ್ರೀರಾಮರುಗ ಗುರುವ ಇದ್ದ ವಶಿಷ್ಠರು ಕೂಡ ತೋತು ಅವಮಾನ ಪಟ್ಟರು. ಆಗತ್ತ ತನಗ ಒಂದು ಉಣ್ಮೆ ಮನಸ್ಸಿನೊಗೆ ಬೆಳಗಿತ್ತು. ಒಡಂಬು ಬಲ ಪಡೆಬಲ ಆಯುಧ ಬಲವೆಲ್ಲ ಬಿಡ ದೇವ್ರ ನೆನಪನೋಗೆ ತವ ಮಾಡಿ ದೇವರು ಕೂಡ ಈಸುವ ಆ ವರ್ಣ ಬಲ ವಸತಿಂದು ತನ್ನ ಪಡೆನೋಗಿಬ್ಬ ಲಕ್ಷ ಕಣಕಾನ ಮಕ್ಕವ ಕೊಡುವು ತನ್ನ ಕೊಡುವು ಒಂದೇ ಒಂದು ಮಹರ್ಷಿ ಸಂಡಾಕಿ ಜೇಚಿದಿಂದಾಡು ತನ್ನ ಸಾರ ಆಡುವ ರಾಜ ಚಕ್ರವರ್ತಿಂಬ ಗರ್ವ ಸುಕ್ಕು ನೂರ ಒಡೆದುಟ್ಟ. ಅದಿಂದಾಡ್ತಾ ತಾ ರಾಜ ಪದವಿಯು ರಾಜ್ಯವು ತ್ಯಾಗ ಮಾಡಿ ತವ ಮಾಡುವುದಗ ಆರಂಭಿಸಿದರು. ತುಂಬಿದ ಗವತ ಸಿರಿಯು ಸಿಂಗರ ಅತ್ತೆಂದು ಉಣರ್ತುವ ಸೀಮಜನ ಮಕ್ಕವೇ ಚಕ್ರವರ್ತಿ ಕೌಶಿಕರು ಎತ್ತ ಬ್ರಹ್ಮಋಷಿ ವಿಶ್ವಾಮಿತ್ರರ ಆದರೂಂಬುದನ ಪತ್ತಿ ತೊಡರಂದು ಈ ತುಂಬಿದ ಗವದ ಸ್ವಾಮಿ ನಾಯಿಗನ ಮಾತಾಡ್ನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ. ಈಗ ನಿಮಗೆಲ್ಲ ವಿಡಿಯೋ ನೋಡಿದಾರಿ. ಆ ವಿಡಿಯೋದೋಗೆ ಸೋಮಿಕ ವಿಶ್ವಾಮಿತ್ರರುடைய ಆ ಪಿರಪ್ಪು ಏನ ಅವಕ್ಕೆ ಏನು ನಾಡುದಾಗ ಹುಟ್ಟಿದ್ರು ಅವಕ್ಕೊಂದು ರಾಜ್ಯ ಪರಂಪರೆದಾಗ ಬಂದರು ಅವಕ್ಕೆ ಆಚೆ ಸೈದ ಆ ಎಡೆ ಬಂದು ಆ ಕುಸಂಬ ನಾಡು ಒಂದು ಹೇಗೀರ ಆ ನಾಡ ನೋಡಿದಾರಿ. ತನ್ನುடைய ಉಣರ್ವೆಲ್ಲ ಎತ್ತೆ ಎಂಬುದನ್ನ ನಿಂಗೆ ಕೇತುದಾಗ ನೋಡಿದಾರಿ. ಇಂದು ಆ ವಸಿಷ್ಠ ಮಗರಿಸಿ ಮಾಕೆ ನಾ ಬಪ್ಪುದುಂಬ ನೆನೆಚಿದ ಆಲೆ ಆ ವಿಶ್ವಾಮಿತ್ರರುடைய ಆ ಸಿರಪ್ಪು ಏನಂದು ನೋಡೋನೆ ಅವನುடைய ಹುಟ್ಟಿದ ಜನಾಂದ ಎತ್ತ ಬಂದಂಬುದನ್ನ ನಂಗೆ ನೋಡೋಣ. ಇದುದೋಗೆ ಮಗೋದಯ ನಾಡು ಒಂದು ಹೇಗೀರ ಅದೋಗೆ ಎಂಡರಿಗೂ ಒಂದು ಹೆಣ್ಣು ಹುಟ್ಟಿ ಸಿರಪ್ಪ ದುಡ್ಡಿಗೆ ಬಂದಿತ್ತು. ತನ್ನ ಹೆಸರುತ್ತ ಸತ್ಯವದಿಯಿಂದ ಹೇಗೀರ. ಆ ಸತ್ಯವದಿ ಕುನ್ನದುಂಡವೇ ಒಳ್ಳೆಯ ಯಾಗ ಉಣರ್ವು ಧೀರ ಉಣರ್ವು ಒಂದು ಹೇಗೀರ. ಆ ನಾಡಿಗೆ ತಗೊಂಡಂಗೆ ತನ್ನುடைய ಮನೆಗೆ ತಗೊಂಡಂಗೆ ಒಳ್ಳೆ ವಿಧವ ಎಲ್ಲಾ ನರ್ಗುಣಗಳೆಲ್ಲ ಕತ್ತು ಬಂದ ಪೋರ್ ಗುಣ ಮುಡಿಯ ಒಂದು ಹೇಗೀರ. ಅಕ್ಕಮ್ಮಕ್ಕೆ ಧೈರ್ಯವಾದ ಹೆಣ್ಣು. ಈ ಕಾಲದಲ್ಲೇ ಎದುರ್ಕಾಲವಾಗಿ ಆ ನಾಡ ಆಚೆ ಮಾಡೋದಕ್ಕೆ ದಾರಲ್ಲಿ ಬೇಕು ಅಂತ ನೆನಚೋನೆ ಅವಕ್ಕಾಗಿ ಏನೋ ಒಂದು ಮನಸ್ಸುದಾಗ ಒಂದು ಕೊರೆಯಿಂದ ಕೇತಲೆ ನಂಗಾಗ ಒಂದು ಗಂಡು ಕೋಸಿದ್ದೇನೆ ಪರವಲೆ ಈ ಎದುರ್ಕಾಲದೋಗೆ ಈ ನಾಟ ಆಚೆ ಮಾಡೋದಾಗ ತಿಂದಾಗಿ ಆ ಕಣವನ ಮನೆಗೆ ಎರಡಾಗೂ ನೆನೆಸಿ ಬಂದರು. ಆಗ ಆ ಜನದೋಗೆ ಸತ್ಯವದಿಯು ದುಡ್ಡಿನ ಬಂದ ದುಡ್ಡಿ ಬರ ಉಳ್ಳಂಗ ಸಿಂಗರವಾಗಿದ್ದಾಗೆ ಅழகுவாய்ந்த பெண் ಎಲ್ಲಾ ವಿರಂಬಕೂಡಿಯ ಆ ಹೆಣ್ಣು ಒಳ್ಳೆ ಪಣಿವಾಯಿದ್ದು ಅವ್ವೇಪನಕ್ಕ ಅವಕ್ಕ ಮನೆಗೆ ತಗೊಂಡಂಗೆ ಆ ನಾಡ ಆಚೆ ಮಾಡೋಣಂಗೆ ಅಳವಾಗ ಎಲ್ಲಾ ವಿತ್ತೆಗಳು ಕೊಟ್ಟುಬಿಟ್ರು. ಆಲೆ ದುಡ್ಡಿನ ಬಪ್ಪನೆ ಒಂದು ಮದುವೆ ಜನ ಮಾಡೋದು ಅತ್ಯಂದೇಗಿ ಎಲ್ಲಾ ಗಣಾಂಬನೆ ಮದುವೆಗ ಎಲ್ಲಾ ಇಳವರಸರುಗಳೆಲ್ಲ ಬಂದು ನೋಡಿದ್ದಾರೆ. ಆಗ ನೋಡ ಜಾಮದಾಗೆ ಆ ಕಾದಿ ಮನ್ನನಿಗೂ ಸರಿ ನಂಗೆ ಕಡಿಮೆ ಹೆಣ್ಣಿಗೆ ಮದುವೆ ಕೇಗೋತ್ತಾನೆ ತಂದೇಗಿ ಸರಿಯಾ ಒಂದು ಇಳವರಸನ ನೋಡೋನೆ. ಆ ಟೈಮ್ದಾಗ ಏನೋ ಮಾಡಿದ್ರು ಅಂದ್ರೆ ಒಂದು ಋಷಿಗರಂದ್ರೆ ಮುನಿವರು. ಆ ಮುನಿವರ ಮೇಲೆ ಆ ಕಾದಿ ಮನ್ನಗ ಅಪ್ಪರ ಜನ ಅಂದ ಒಂದು ಆಸೆ ಏನಂದ್ರೆ ತನ್ನುடைய ತವ ಶಕ್ತಿ ಎಲ್ಲ ಉಳ್ಳಂಗೆ ಹರಿದಾರೆ. ಅಮ್ಮ ಒಂದು ಋಷಿಗರ ಉಳ್ಳಂಗೆ ಇಡ್ತಾರ. ಆಲೆ ಈಗ ಋಷಿಗರು ಬಂದು ಆ ಕಾಡುದಾಗ ತವ ಮಾಡಿಟ್ಟು ತಾ ಬಂದು ಆ ನಾಡಿಗೆ ಬನ್ನ ಆ ಮಗೋದಯ ನಾಡಿಗೆ ಬಪ್ಪನೆ
ಎದುರ್ಪಾರ ವಿಧವಾಗ ಆ ಸತ್ಯವದಿಯ ನೋಡಿರ ಆ ಸತ್ಯವದಿ ನೋಡೋನೆ ತನಗ ಮನಸ್ಸು ನೋಡಿದ್ದು ಹಿಡಿತುಟ್ರ ಎತ್ಯಾವುದು ಈ ಸತ್ಯವದಿಯಾಗ ಈಗ ತನ್ನ ಹುಟ್ಟುಗ ಮಯಂಗಿ ಎತ್ಯಾವುದು ನಾ ಎತ್ತಿ ಒಂದು ತಿರುಮಣ ಮಾಡಿಬಿಡೋದು ಮದುವೆ ಮಾಡಿಬಿಡೋದು ಎಂದು ನೆನೆಸಿದ. ಸರಿ ಅದನ್ನ ಎತ್ತ ಕೇಪದು ರಾಜನ ಸಾರೆ ಎಂದೋಗಿ ಆ ಕಾದಿ ಮಗ ರಾಜನ ಸಾರೆ ಹೋಗಿ ಇತ್ತಮ್ಮಕ್ಕೆ ಸತ್ಯವದಿಯ ಎನಗ ನೀವು ಮದುವೆ ಮಾಡಿ ತಂದಲೆ ಎನ್ನುಡಿ ಮನಸ್ಸು ಅಪ್ಪರ ಆನಂದವಾಟ್ರ ನಾ ಉಳ್ಳಿ ವಿಧವ ನೋಡಿದೆ ನೋಡ್ ಹೇಗಿದ್ರು. ಆಗ ಆ ಮನ್ನ ನೆನೆಸಿದ ನಾ ಎತ್ತೆ ಒಂದು ಇಳವರಸಿಯ ಒಂದು ಮುನಿವರೆಗ ನಾ ಮದುವೆ ಮಾಡಿ ತಪ್ಪದು ಅದು ಘನತವಾತನ್ನು ಮನಸ್ಸಿಗೋಸ್ಕರ ನೆನೆಸಿದ. ಆಲೆ ತನ್ನ ಕೂಡ ಹೇಗೋದು ಒಂದು ಅಂಜಿಕೆ ಏನಾದ್ರು ಸಾಬ್ ಹಾಕಿ ಪ್ಲಾನ್ ಮಾಡೋದು. ಇದ್ರ ಮೇಲೆ ಇಳವರಸಿಯ ಇಬ್ಬ ಹೆಣ್ಣು ಬೇರೆಮ್ಮ ಕಾಯ್ಬಿಟ್ರಿವರಿಯೋ ಇಲ್ಲ ಈ ನಾಡು ಏನಾದ್ರು ಆಯ್ಬಿಟ್ರಿ ಒಂದು ಅಂಜಿದಮ್ಮ ಸರಿ ತನ್ನ ತಗರ್ಚೋದಗಾಗಿ ಬೇರೆದೋ ಒಂದು ಕಾರಣವಾಗಿ ತನ್ನ ಬೇಯಾಡವೇ ಘನಾಂಬನಿಗೆ ಮಾಡಿಬಿಡಂಬುದಾಗಿ ಸರಿ ನನಗೊಂದು ವಿರುಪಾಡದೆ ಆ ಆಸೆ ನಿಂಗೆ ನೆರವೇರ್ತಿಬಿಡ್ಲೆ ಈ ಹೆಣ್ಣನಿಗೆ ಮದುವೆ ಮಾಡಿಬಿಡಾಕು ಅಂತ ಇದ. ಸರಿ ಏನು ಆಸೆ ಅಂತ ಹೇಗೋನೆ ನನಗೆ ಏನು ಆಸೆ ಅಂದ್ರೆ ಒಂದು ಕುದುರೆಲ್ಲ 1000 ಕುದುರೆಯು ಬೆಳ್ಳ ನಿರವ ಇಬ್ಬದು ಅಲ್ಲ ಒಂದು ಕಿವಿ ಮಟ್ಟು ಅದು ಕಪ್ಪು ನಿರವಾಗಿ ಆಡೋದು ಒಂದು ಇದ. ಆಗ ನನಗೆ ಒಂದು ವ್ಯತ್ಯಾಸವಾನ ಆಸೆ ಆಡಿದೆ ಇಲ್ಲೆಲ್ಲ ನಾ ನೋಡಿದೆ ನೆರೆಯ ನೋಡಿದೋಗಿ ಆ ಪೋರ್ ಕುದುರೆ ಎಲ್ಲ ನೋಡಿ ಮಾಡಿ ಎಂದೆ ಅಲ್ಲ ನನಗೊಂದು ಆಸೆತ ಎಲ್ಲ ಒಡಂಬೆಲ್ಲವೇ ಬೆಳ್ಳೆಯಾಡೋದು ಆ ಕಿವಿ ಮಟ್ಟುತ್ತಾ ನಿಗೀಗ ಇತ್ತಮ ಕಲರ್ ಅಂದ್ರೆ ಕಪ್ಪು ಕಲರ್ ಆಡೋದು ಒಂದು ಇಟ್ಟ. ಆಗ ನೆನೆಸಿದ್ರು ಸರಿ ಅತ್ತತಾನೆ ತಂದೇಗಿ ಆಗ ತನ್ನ ಕಡುಮೆಯಾನ ತಬದೋಗೆ ಇನ್ನಗಟ್ಟ ಮಾಡಿದ ತವೆಲ್ಲ ನೋಡಿ ಸತ್ಯವದಿ ಎತ್ಯಾವುದು ಮದುವೆ ಮಾಡಿಬಿಡೋದೆಂಬ ಹೆಣ್ಣದೋಗೆ ಆ ಕಡುಮೆ ತವದೋಗೆ ಅದೇ ಮಕ್ಕ ಕೇತ ಕುದುರೆಯ ಎತ್ತಿ ಬಂದು ಕೊಟ್ಟುಬಿಟ್ಟ. ಈಗಿನ ಏನಂಬುದು ಮುಡಿವಿಲೆ ವಾಕ ಮೀರೋದು ಮುಡಿವಿಲ್ಲ ಏನ ಮಾಡಿಬಿಟ್ಟ ಅಂದ್ರೆ ಎರಡಾಗ ಮದುವೆ ಮಾಡಿಸಿ ಬಿತ್ತಾರ. ಅವಕ್ಕೆರಡವು ಉಳ್ಳ ಅನ್ಬಾನ வாழ்க்கை ಸತ್ಯವದಿ ಕೇತ ಅಪ್ಪ ನೀ ಕೊಟ್ಟ ವಾಕು ತಾ ನೆರವೇತಿ ಬಿಡಾನೆ ನಾವು ಹೋಯ್ತಾನೆ ಆಪುದು ಸರಿ ನಾನು ಮದುವೆ ಓನೆಂದಾಗಿ ಸತ್ಯವದಿ ಆಗೋನೆ. ಅವಕ್ಕೆರಡಾಗ ಸಿಂಗರವಾದ ಮದುವೆ ನೋಡುತ್ತೋ ಎಲ್ಲವೂ ಉಳ್ಳಂಗ ಅನ್ಬ வாழ்ந்துಡಿದ್ರು. ಆಗ ದೋಸಿ ಜನ ಕೈ ನೋಡು ಆ ಮುನಿವರು ಕೇತರು ನಿಂಗೀಗ ಏನಾದ್ರು ಒಂದು ಮನಸ್ಸು ತುಂಬಿದ ವರ ಬೇಕನ್ನ ಕೇತು ನೋಡು ನಾ ತನ್ನೆಯಿಂದ ಹೇಗಿ ತನ್ನ ಎಂದ್ರು ಆ ಸತ್ಯವದಿ ಸಾರ್ ಕೇತರು. ಆ ಸತ್ಯವದಿ ಹೇಗಿದ ಸರಿ ಅತ್ತೆ ಮೇಲೆ ಇಡೀ ನಾಡುಗ ಬಂದು ಒಂದು ಏನಕ್ಕೆ ಬೇಕು ಅಂದ್ರೆ ಒಂದು ಆಣ್ ಕೂಡ ಬೇಕು ಎಂಬುದು ಒಂದು ಎಂಗುಡಿ ವಿರುಪ ಆಲೆ ಆಗ ತನವೇ ಎತ್ತಿದ್ದೇ ಆ ಮುನಿವರ ಸಾರಿ ಹೇಗುಲೆ ಸರಿ ಏನು ಅವ್ವ ಸಾರಿ ಬಂದು ಕೇತುಟ್ಟು ಏನೇಂದೇಗಿ ಆ ಜಾಮನ ಸಪ್ಪೇನಿದ್ದು ತನ್ನ ಅವ್ವ ಸಾರಿ ಹೋಗಿಟ್ಟು ಇತ್ತಮ್ಮಕ್ಕೆ ಮುನಿವರು ಕೇತಾರ ನಿಂಗೆ ಏನೋ ಬರಬೇಕು ಅಂದ್ರೆ ಕೇತು ನೋಡೋಂದ್ರು. ಹಾಗೆ ಏನಾದ್ರು ಕೇಪದಮ್ಮ ಅಂತ ಕೇಪನೆ ತನ್ನ ಅವ್ವ ಹೇಗಿದಪ್ಪ ನೀ ಬಂದು ಮದುವೆ ಇಟ್ಟೆ ಈ ನಾಡು ಆಚೆ ಮಾಡೋದಕ್ಕೆ ಒಂದು ಗಂಡು ಕೂಸು ಇಲ್ಲೇ ಅದು ಒಂದು ಗಂಡು ಕೂಸು ಬಂದಲೆ ನಂಗೆ ನಾಡು ಬಂದು ಒಳ್ಳಂಗೆ ಸಿರಪಾಟಿರ್ತಾನೆ ಅದು ಎತ್ತಿ ಬಂದಲೆ 4 ಗುಣ ಮುಂಡ ಸಿರಪ್ಪ ಆಡೋದು ಅತ್ತೆಮ್ಮನಂಗೆ ತನ್ನ ಅವ್ವಯಾಗವನೆ ಸರಿ ಎತ್ತದ ಏನಿದು ಒಪ್ಪಿಟ್ಟು ತಾ ಬಂದು ಈಗ ಆ ಮುನಿವರ್ ಸಾರೆ ಋಷಿಗರ್ ಸಾರೆ ಏನು ಅವ್ವಿ ಸಾರೆ ಕೇತೆ ನನಗೊಂದು ವರ ಬೇಕು ಅತ್ತೆಮ್ಮನೆ ಏನ ವರ ಅಮ್ಮನೆ ಒಂದು ಗಂಡು ಕೂಸು ಬೇಕು ಎನಗೂ ಒಂದು ಗಂಡು ಕೂಸು ಬೇಕು ಅದೇ ಮಕ್ಕೆ ಈ ನಾಡು ಆಚೆ ಮಾಡೋದಾಗ ಏನ ಅಮ್ಮಗೂ ಒಂದು ಗಂಡು ಕೂಸು ಬೇಕು ತಂದು ಹೇಗೋನೆ. ಸರಿ ನಾ ತನ್ನೆ ತಂದಾಗಿ ತಾ ಮಂದಿರ ಮಾಡಿ ಒಂದು ಪ್ರಸಾದ ಎತ್ತಿ ಕೊಟ್ಟಾರ ಇದನ್ನ ನೀ ಪ್ರಸಾದ ಎತ್ತಿ ಬಿಡು ಇದನ್ನ ಹೋಗಿ ನೀವು ಅವ್ವಗೂ ಕೊಡುವಂದಾಗಿ ಆಗ ಆ ಮುನಿವರು ಕೊಡೋನೆ ಆ ಸತ್ಯವದಿ ಎತ್ತಿ ಬಂದು ಏನು ಮಾಡಿ ಅಂದ್ರೆ ತನ್ನ ಅವ್ವ ಸಾರ ಹೇಗೋನೆ ಅವನ ಅವ್ವ ಹೇಗಿಯಾ ಎತ್ತಿಯೋ ನಿಂಗೆರಡಾಗೋಸು ಇಬ್ಬನೇ ತನ್ನ ಕೂಸು ಒಳ್ಳಂಗ ಬಪ್ಪುದು ಅತ್ತೆಂದ ಎಣ್ಣ ಬಂದು ಎಲ್ಲಾಗೂ ಅಟ್ರತ ಅತ್ತಮ ಕಾಡೋನೆ ನಿಂಗೆ ತಂದ ವರ ಸಿರಂದ ವರವ ಅಟ್ರ ಎನಗೆ ತಂದದು ಸ್ವಲ್ಪ ಸಾಧಾರಣ ಅಟ್ರ ಮಾಕೆ ಆಲ ಏನು ಮಾಡಿಬಿಡ ನಂಗೆ ಹೇಳೋದನ್ನ ಮಾತಿ ಬಿಡಾವ ಆ ಪ್ರಸಾದ ಮಾತಿ ಬಿಡ ಆಗ ಆ ಸಿರಂದ ವರ ಎನಗೆ ಬಂದುಟ್ರ ಸಾಧಾರಣವಾಗಿ ನಿಂಗೆ ಅಟ್ರ ಯಾಕಂದ್ರೆ ಹೆಂಗ ಒಂದೇ ಕೂಸ್ತ ಉಟ್ರ ನಿಂಗೆ ಇದ್ರ ಮೇಲೆ ಏಸಬೇಕು ಕೊಟ್ಲಿ ಕೂಸು ಹುಟ್ಟಾಕಲ್ಯ ಅದು ಆ ಪ್ರಸಾದ ಮಾತಿ ಬಿಡ ಅಂದೇನೆ ಆ ಅವ್ವ ಏದದುಗ ಅದನ್ನ ತಟ್ಟಾದ ಏನು ಮಾಡಿಬಿಟ್ಟ ತಾ ಹೆಣ್ಣು ಸತ್ಯವದಿ ಸರಿ ಅಂದ್ಬಿಟ್ಟ. ಈಗ ಪ್ರಸಾದವೇ ಮಾತಿ ತಿಂದಾಗಿಂದೋಡು ದೋಸಿ ಜನ ಆಗಿಂದೋಡು ಅವಕ್ಕೂ ನೋಡಿ ಆ ಉರುವದವ ಮಾತ್ರ ಬಂದರ. ಆಗ ಆ ಗರ್ಭ ತರಿತು ಬಪ್ಪನೆ ಆ ಮಾತ್ರ ಬಪ್ಪನೆ ಆಗ ಮುನಿವರು ನೋಡಿರ ಏನ ಸತ್ಯವದಿ ಉಡಲ್ ಮಾತಾಡದಂದಿಗೆ ತನ್ನ ಜ್ಞಾನ ಶಕ್ತಿ ಬಿಟ್ಟು ಆಡೋದು ಏಕ ಇತ್ತಮಾಕ ಮನೆ ಹೆಂಗ ತಪ್ಪು ಮಾಡಿಬಿಟ್ಟಿಯೋ ಪ್ರಸಾದವೇ ಮಾತಿಬಿಟ್ಟಿಯೋ ತಂದು ಹೇಗಿರ. ಆಗ ಅವಕ ಮುನಿವರು ಹೇಳಿದ್ರು ಏಕ ಅಂದ್ರೆ ಒಂದು ನಿಂಗ ಕುಲ ಬಂದು ಅಪ್ಪನ ಕುಲ ಬಂದು ಕ್ಷತ್ರಿಯ ಕುಲ ಎನ್ನುಡಿ ಕುಲ ಬಂದು ಅಂದಣರ್ ಕುಲ ನಾ ಅಂದಣರ್ ಕುಲದ ಒಂದು ಕೂಸು ಹುಟ್ಲೆ ನಂಗೆ ಸಾಕೋ ನೆನ್ಸಿದ ಕ್ಷತ್ರಿಯ ಕುಲ ಹೋಗ ಬಂದ್ರೆ ನಂಗೆ ಅವ್ವಕ್ಕೆ ನೀನು ಅವ್ವಕ್ಕೂ ಅಪ್ಪನೂ ಸಾಕಿ
ಕಿಲಿ ನೆಂಚಿದ ಆಲೆ ನೀವು ಮಾತಿ ಉಡಾನೆ ಅದನ್ನ ಏನು ಮಾಡೋದು ಅತ್ಯಂತ ಕೇಪನೆ ಆಗ ಸತ್ಯವದಿ ಇದನ್ನ ಮಾತೋದು ಮೂಡಿದ್ರವ ಅಂತ ಕೇಳ್ತಾರ. ಸರಿ ಸರಿ ದೋಸಿ ಜನ ಆಗಿಲಿ ಆ ಸಿಲ ಮಾತ್ರವನ್ನ ಮಾಂಡೇಂದೇಗಿ ಆ ಗರ್ಭ ತರಿತು ಬಪ್ಪನೆ ತನ್ನಗೋಸ್ ಒಂದು ಮಾತ್ರವ ಮಾಡಿದ. ಆ ಮಾತ್ರ ಮಾಡೋನೆ ಸರಿ ಈಗ ಕೊನೆಗೆ ಹುಟ್ಟಿತ್ತು. ಆ ಕೊನೆಗೆ ಹುಟ್ಟವನೇ ಅವ್ವಾಗ ಬಂದು ಆ ಹುಟ್ಟಿದ ಕೂಸು ಬಂದು ಕೌಶಿಗ ಅತ್ಯಂತ ಹೆಸರೇಗಿ ನಂಗ ಒಂದು ಕೂಸು ಹುಟ್ಟಿತ್ತು. ಅದೇ ಮಕ್ಕೆ ಸತ್ಯವದಿಗೆ ಬಂದು ಜಮಕ್ತನ್ ಎಂದ ಒಂದು ಕೂಸು ಹುಟ್ಟಿತ್ತು. ಆಗ ಎರಡಾಗ ಒಂದು ಸಾಕಿ ಬಂದ ಬಪ್ಪನೆ ಆಗ ಎಲ್ಲಾ ಏದರು ಸರಿ ನಾಡು ಸೆರಪಾಡೋದುಗ ಒಂದು ಗಂಡು ಕೂಸು ಹುಟ್ಟಿಟ್ಟ. ಇದ್ರ ಮೇಲೆ ನಾಡು ಒಳ್ಳಗತನ ಅಟ್ರಾಂದು ಹೋಗಿರು. ಅದೇ ಮಕ್ಕೆ ಆಚೆ ಬಣ್ಣ ಎಂದು ಬಪ್ಪನೆ ಆ ಕೌಸಿಗ ಮುನಿವರು ಏನು ಮಾಡಿರ ಆ ಕೌಸಿಗರು ಏನು ಮಾಡಿರ ಅಂದಲೆ ನಾಗ ಈ ನಾಡ ಸೆರಪ್ಪ ಎತ್ತಿ ಬಂದು ಬಿಡೋದು. ಆ ವೇಲ್ಪಡೆ ಯಾನೆ ಪಡೆ ಕುದುರೆ ಪಡೆ ತೇರ್ಪಡೆ ಎಲ್ಲ ಪೂರ್ಗುಣಮಲ್ಲವಾ ನಾಡು ಸೆರೆಪಾಡಬಹುದಾಗ ಆ ತನ್ನ ಸತ್ಯವದಿ ಅವ್ವಗೂ ಒಂದು ಆನಂದವ ಅಟ್ಟಿತು. ನಿಂಗ ನಾಡುಗ ಒಂದು ಗಂಡುಕೂ ಸಿಕ್ಕಿಟ್ಟ ನಂಗ ನಾಡ ಸೆರಪ್ಪ ಮಾಡೋದಿದ್ರು ಅದರೊಟ್ಟಿಗೆ ಪೆರಪುತ ಆ ಕೌಸಿಗಂಬದುತ ನಂಗ ವಿಶ್ವಾಮಿತ್ರರು ಸರಿಯಾ. ಆ ವಿಶ್ವಾಮಿತ್ರರುடைய பிறப்பு பத்தி தான் ಈಜಾಮ ನೋಡಿದ. இதுக்கு மேலே நாங்க பிறப்பாக அந்த சிறப்பை பற்றி ನೋಡಿದಗಿಂದವಡು அடுத்தவருடைய ஆட்சி சிறப்பு எத்தாட்டு ತುಂಬುದನ್ನ நாங்க ನೋಡಿನ. ಇದನ್ನ தொடர்ந்து ಬಂದು அடுத்தದು ಸಾಯಿನ ಗಮನ ತುಂಬ ಆ ಸೊರ್ಪಡಿಯುವುದೋಗೆ 14 ಜನದೋಗೆ ಆ ಕೌಸಿಗ ರಾಜನುಡಿಯ ಕೋಪ ಉಣರ್ವು ಎತ್ತಾಟು ಎಂಬುದನ್ನ ನಂಗೆ ಈಗ ವಿಡಿಯೋ ನೋಡಿನ. ಆ ವಿಡಿಯೋ தொடர்ந்து ಮುಡಿದಗಿಂದವಡು ಅದನ್ನ ಪತ್ತಿ ವಿಳಕವ ನಂಗ ವಿಡಿಯೋದಾಗ ನೋಡೋಣ. ಗಮನ ಉರುವವ ಹೆತ್ತೈನ ಮಕ್ಕವ ಇವ ದೈವ ಪಿರವಿಗಳೇ. ಮಹಾರಾಜ ಕೌಶಿಕರು ದೇಶವೂ ರಾಜ ಪದವಿಯೂ ಕೂಟ ಕುಟುಂಬ ಎಲ್ಲವ ತ್ಯಾಗ ಮಾಡಿ ಇಮಯಮಲೆಗೆ ಹೋಗಿ ತವ ಇಬ್ಬುದುಗ ಆರಂಭಿಸಿದರು. ಶಿವಪೆರುಮಾನ್ನ ನೆನಪು ನೋಗಿಯೇ 1000 ವರ್ಷವೂ ಕಡಿದು ಹೊತ್ತು ಪಿಟ್ಟ ಬುಟ್ಟು ಎರುಕು ಕೆಟ್ಟು ಮನಸ್ಸ ಒಂದು ನೆಲೆ ಮಾಡಿ ಶಿವ ನೆನಪು ನೋಗಿಯೇ ಇಪ್ಪನೆ 1000 ವರ್ಷ ಹಿಂದಾಡು ಶಿವಪೆರುಮಾನ್ ತನಗ ಕಾಚಿಯೇ ಕೊಟ್ಟರು. ಏನ ಬೇಕು ಅಂದು ಹೇಗುಪ್ಪ ತಂದು ಕೇತರು. ಮಹಾರಾಜ ಕೌಶಿಕರು ಎನಗೆ ಎಲ್ಲಾ ಶಾಸ್ತ್ರವೂ ಅರುವುದು ಒಲಗ ನಡುವ ಅತ್ತನೆ ಅಸ್ತ್ರನ ಜ್ಞಾನವು ನಿಂಗೆ ಎನಗ ತಪ್ಪುದು. ಆ ಅಸ್ತ್ರ ಶಸ್ತ್ರ ಶಕ್ತಿಯ ಎನಗ ಮುಳುಸ ನಿಂಗ ಎನಗ ಅರುಳ್ ಮಾಡುದು ಅಂತ ಕೇತರು. ಅದನ್ನು ಪ್ರಕಾರ ತಥಾಸ್ತು ಒಂದು ಶಿವಪೆರುಮಾನ ಹೇಗಿ ಎಲ್ಲಾ ಅಸ್ತ್ರ ಕಲೆಯು ಕತ್ತು ಬಂದರು. 1000 ವರ್ಷಗಳ ಮೇಲೆ ತವ ಇದ್ದುದಲಿಯೋ ಶಿವಪೆರುಮಾನ್ನ ನೇರ ನೋಡಿದಲಿಯೋ ಶಿವಪೆರುಮಾನ ಕೂಡ ಎಲ್ಲಾ ಅಸ್ತ್ರ ಕಲೆಯೋ ಜ್ಞಾನವೋ ಈಸಿದಲಿಯೋ ಏಕವರೆಯೋ ಮಹಾರಾಜ ಕೌಶಿಕರ್ಗ ಮನಸ್ಸು ಅಮೈದಿಯಾಪಿಲೆ ಕೋಪನೋಗಿ ಇದ್ದರು ಬೆರುಪನೋಗಿ ಇದ್ದರು. ಎತ್ತಿಯಾವದು ತನ್ನ ಕೂಡ ಜೇಚಿದ ವಶಿಷ್ಠ ಮಹರ್ಷಿ ಕೂಡ ಸಂಡಾಕಿ ತನ್ನ ಪಳಿ ವಾಂಗುದು ಆ ಎಣ್ಣೆನೋಗಿ ಇದ್ದರು. ಆ ಕೋಪನೋಗಿ ಬೆರುಪನೋಗಿಯೋ ಈಸಿದ ಅಸ್ತ್ರ ಕಲೆಯೆಲ್ಲವ ಬೀತು ವಸಿಷ್ಠನ ಆಶ್ರಮಗ ಬಂದು ಸೇದರು. ದಿವ್ಯ ಶಕ್ತಿವಾಯಿಂದ ಅಸ್ತ್ರವ ಈಸಿದ ಆ ಗರ್ವನೊಗಿಯೋ ಎನ್ನು ಕೂಡ ಇನ್ನು ಒಲಗನೊಗ ಜೇಚುದು ದಾರು ಇಲ್ಲೆಂಬ ಆ ಅಹಂಕಾರನೊಗಿಯೋ ಆ ಆಶ್ರಮನೊಗೆ ವಸಿಷ್ಠರು ಕೂಡ ಇದ್ದ ಶಿಷ್ಯರುಗಳೆಲ್ಲಾವ ಕೊದ್ದರು. ಅದನ್ನು ತೊಡರ್ದು ಗುರುಕುಲ ಕಲ್ವಿನೊಗೆ ವೇದವೆಯಿಂದ ವಸಿಷ್ಠರನ್ನ 100 ಕುನ್ನ ಕುನವಿಯವೋ ಕೋಪನೋಗಿಯೋ ವೆರುಪುನೋಗಿಯೋ ಈವು ಎರಕಿಲ್ಲಾದು ಕೊದ್ದರು. ವಸಿಷ್ಠರು ಕೂಡ ಸಂಡಾಕಿ ತನ್ನವು ಕೊಬ್ಬುದುಗಾಯಿ ತನ್ನವ ಜೇಚುದುಗಾಯಿ ಕಾತು ನಿಂತರು. ಈಸ ಒಂದು ಅಕ್ರಮ ಅಮೈದಿ ಆಡುವ ಆಶ್ರಮನ ನಡುನೆ ಪಕ್ಕದ ಒಂದು ಕಾಡುಗ ಮಹರ್ಷಿ ವಶಿಷ್ಠ ಅವರು ಮೂಲಿಗೆ ಎಲೆಯ ಕಿಪ್ಪುದುಗಾಯಿ ಹೋದವಕ ತಿರುಗಿ ಬಂದರು. ಈ ಆಶ್ರಮನ ನಡೆದ ಸಂಭವೆಲ್ಲವ ನೋಡಿ ಕಣ್ಣೀರು ಬಿಟ್ಟರು. ಈ ಕಥೆಯಾಂದವು ನಡೆದ ಸಂಭವಾಂದವು ಎಲ್ಲ ಒಂದು ಜ್ಞಾನವ ಅರುವುದು ಅಂದಲೇ ಸೋಮಿಯ ನೇರ ನೋಡಿಲಿಯೋ ಸೋಮಿ ಕೋಡವೇ ಇದ್ದಲಿಯೋ ಮನಸ್ಸು ನೊಗೆ ಗವ ತುಂಬುಲೆ ಎಂದಲೇ ಕೆಟ್ಟ ಎಣ್ಣ ಇಂದು ಅಟ್ಟುನೇ ಅಟ್ರ ಸೀಲೆಯೂ ಮಂಡ್ರೆಯೋ ತುಂಡು ಮುಂಡು ಹುಟ್ಟ ಸತ್ವಗುಣ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸೋಮಿ ಮಹಾರಾಜ ಕೌಶಿಕರಿಗೂ ಮಹರ್ಷಿ ವಶಿಷ್ಠರಿಗೂ ನಡೆದ ಸಂಡೆಯ ಪತಿಯೋ ಅದನ್ನೊಗ ದಾರ ಜೇಚಿದರು ಎಂಬುದನ್ನ ಪತಿಯೋ ನಾ ಮಾತಾಡ್ನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ. ನಿಮಗೆ ಈಗ ವಿಡಿಯೋ ನೋಡಿದಾರಿ. ಈ ಗವದ ಮಾತುದೋಗೆ ವಿಶ್ವಾಮಿತ್ರರುடைய ಆ ಕೌಶಿಕರುடைய ಕೋಪ ಉಣರ್ವು ಎತ್ತಾಡದೆ ಎಂಬುದನ್ನ ನೀವು ನೋಡಿದಾರಿ. ಅವನು ಎತ್ತಿಯೋ ನಾಡ ಇಡ್ತು ಅಪ್ಪದುಂಬ ಆ ಎಣ್ಣೆ ಬಂದು ತನಗೆ ಅಟ್ಟಿತು. ಆ ಸಿರಪ್ಪ ಬಂದು ಎತ್ತ ಹೇಗಿರ ಅಂದ್ರೆ ವಸಿಷ್ಠರ್ ಆ ಮಗರಿಷಿ ಎಲ್ಲಾದೋಗಿ ಸಿರಪ್ಪದೋಗಿದ್ದಾರೆ. ನಾ ಆ ನೆಲೆಗೆ ಎತ್ತ ಬಪ್ಪುದು ಅತ್ತೆಂದು ನೆನೆಸಿದರು. ಆಗ ಬಪ್ಪದು ಮುಡಿದರವೋ ಇಲ್ಲೆಯೋ ತನ್ನುடைய உணர்வு ಎತ್ತಟ್ಟದಂದ್ರೆ ನಾವೊಂದು ಋಷಿ ಆಗ್ಬೋದು.
ಆ ವಸಿಷ್ಠರಲ್ಲಿ ಏಸಗ ಬಂದು ಕೇವಲ ಪಡಿತಿಬಿಟ್ಟ ಸರಿಯಾ, ಈಗ ನಾ ರಾಜನ ಇದ್ದು ಈಸಗ ಮಾಡಿದ್ರೆ ಸೇತಿ ನಂಗ ನಾವೊಂದು ಮುನಿವರ ಇದ್ದು ಬ್ರಹ್ಮರೇಷ ಯಾಪದೆಂಬುತ್ತಾ ತನ್ನೋಡ ಎಣ್ಣವಾಟಿತ್ತು. ಅದನ್ನು ನೋಡೋನೆ ಈಗ ಎತ್ತಿ ಬಂದು ಈಗ ಈ ರಾಜ ಗುರು ಈ ವಿಶ್ವಾಮಿತ್ರರು ಈಸ ಕೋಪವ ಇದ್ದು ತನ್ನ ಒಡಂಬ ಕೆಡಿಚಿ ಆ ಕೋಪಟ್ಟು ಎಲ್ಲಾಗ ಒಂದು ಸಾಭವ ಕೊಟ್ಟು ಮಣ್ಣೆಂಬ ಆತ್ಮಕ್ಕೆ ಎಣ್ಣೆ ತನಗೆ ಬಂದರವು ಈಗ ಕೌಶಿಕ ಮುನಿವರಾತ ಇದ್ದಿದ್ದಾರೆ. ಆ ಇಬ್ಬನೇ ಮೇಲೆ ತನಗೆ ಆಸೆ ಕೋಪವತ್ತು ಜಾಸ್ತಿ ಅಂತ ಹೊಡೆದೆ. ಆಗ ತನ್ನ ಮಾಕೆ ನಂಗೆ ನೋಡೋನೆ ಅದೇ ಮಾಕೆ ಅಯೋತಿ ನಾಡದಾಗೆ ಇದೇ ಕೋಪವನೊಬ್ಬ ಇಬ್ಬವ ಎತ್ತ ಬಂದು ಆಣವದಾಗ ಅழிಂದ ಆ ಕೋಪದಾಗ ಬಂದು ತನ್ನೋட ಅರಸಾಚೆತ್ತ ಮಾರಿತ್ತು ಅತ್ತೆಂಬುದನ್ನ ನಂಗೆ ನೋಡೋಣ. ಅಯೋಧ್ಯೆ ನಾಡದೋಗೆ ಆ ತಿರುಸಂಗು ಮಹಾರಾಜ ಅಂದಾಗಿ ಒಂದು ರಾಜ ಇದ್ದ. ತಾ ಬಂದು ಒಳ್ಳೆಗೆ ಆಚೆ ಮಾಡಿ ಬಂದು ಎಲ್ಲಾ ಸೆಲ್ಪೋಡದಿದ್ದು ಬಂದ. ಆಲೆ ಆ ವಸಿಷ್ಠರ್ ಸಾರೆ ತಾ ಕೇತಾರ ಎಲ್ಲ ಏನು ಮದಿಚೋದು ಎಲ್ಲ ಬಂದು ಏನವ ಬಂದು ಪೂಗಜ ಪಾಡೋದು. ಆಲೆ ಬಂದು ನಾ ಈಸಗ ಪುಣ್ಯ ಮಾಡಿದಾಗ ನಾ ಬಂದು ಸ್ವರ್ಗಗೋಪದು ಒಂದು ಹೇಗೀರ ಸ್ವರ್ಗಗೋಪದು ಅಂದ್ರೆ ಸರಿ, ನಿನ್ನ ಆತ್ಮ ಬಂದು ನಿನ್ನ ಉಡಲೆ ಬಿಟ್ಟು ಆ ಉಣರು ಪಿರಿದು ಓದಗಿಂದ ಆಡುತ್ತಾ ನೀ ಸತ್ತಾಗಿಂದ ಆಡುತ್ತಾ ನೀವು ಪಾವ ಪುಣ್ಯ ಎಲ್ಲ ನೋಡಿ ಸ್ವರ್ಗಗೋಪದ ಮೂಡದಾರದಾಗ ಈಗ ಎತ್ತ ನೀನು ಉಸಿರೋಡ ಎತ್ತೆ ಸ್ವರ್ಗಕ್ಕೆ ದಾರ ನಿನಗೆ ಸೇತೀರಾ ಅಂದ. ಇಲ್ಲ ನೀ ಬಂದು ಅತ್ತ ಮಕ್ಕ ನೆನಚಿಲೆ ಎನ್ನುವ ಸ್ವರ್ಗಕ್ಕೆ ಕೇಳಬೇಕು ಅಂದ್ರ. ಆಗ ಎನ್ನಾಲ ಅತ್ತ ಮಕ್ಕ ಕೇಳೋದು ಮುಡಿಯ ಇದನ್ನ ದೇವರುಗಳು ಅದನ್ನ ಏತಕ್ಕೆ ಮಾಟಾಂಗ ಎತ್ತಂದ್ರೆ ದಾರ ಬಂದು ಉಸಿರೋಡ ದಾರ ಕೇಗೀರ ಇನ್ನಗಟ್ಟ ದಾರ ಅತ್ತ ಮಕ್ಕ ಒಯ್ಯಾರ ಎಂಬುದನ್ನ ನೀ ಹೇಗೋ ತಿಂದಿದ. ಇಲ್ಲ ದಾರ ಅತ್ತ ಮಕ್ಕ ಒಪ್ಪಿಲ್ಲ ಅಂದ್ರೆ ಆಗ ನಾವೊಬ್ಬ ತನ್ನಿಯೇ ಹೋಗಿ ಅತ್ತ ಮಕ್ಕ ಸಾಧಿಸೋದು ಅತ್ತಂಬ ಎಣ್ಣೆ ನನಗೆ ಅಡದೆ ಎನ್ನಾಲ ಒಪ್ಪದು ಮುಡದರ ನೀ ನೆನಚಿನ ಮುಡದರ ಅಂದಾಗಿನ ವಸಿಷ್ಠರು ಅದೆಲ್ಲ ಮುಡಿಯ ನಾನು ನಿನ್ನವ ಕೇಗೋದು ಮುಡಿಯ ಆತಂದ ಹೇಗೆ ಬಿಡನೆ ಒಂದು ಕೋಪರೋಗ ಹೇಳ್ತಾ ಏನ ಹೇಗಿಲ್ಲ ತಿರುಗಿ ಕೇತುಂಡೆ ಇದ್ರೆ ನಿನ್ನ ಒಂದು ಅತ್ತಮ್ಮ ಕೇಗೋದು ಮುಡಿಯ ಅತ್ತ ಅಂದ್ರೆ ಎಲ್ಲಾವೇ ಉಸಿರೋಡಿ ಬರೀ ಸ್ವರ್ಗಕ್ಕೆ ಹೋಗ್ಬಿಡಾಕೆ ನಿನ್ನ ಮಕ್ಕ ನೆನ್ಸಿಲೆ ಪುಣ್ಯ ಎಲ್ಲ ಮಾಡೀರ, ಎಲ್ಲ ದೈವ ಕಾರ್ಯ ಮಾಡೀರ, ಎಲ್ಲ ಅನ್ನದಾನ ಮಾಡೀರ, ಎಲ್ಲ ಸರಪು ಮಾಡೀರ, ಆಗ ಎಲ್ಲವೂ ಒಂದು ಉಸಿರೋಡು ದೈವ ಅಂದ ಸ್ವರ್ಗಗೋಪದ ಮುಡಗರ ಬಾತಂದಾಗಿ ಹೇಗಿದೆಗಿಂದವಡು ಸರಿ ಅದಕ್ಕೆ ಏನು ಮಾಡೋದು ಮನೆ ತಾ ಆ ತಿರುಸಂಗ ಮಹಾರಾಜ ತನ್ನ ಮೇಲೆ ಕೋಪ ಪಟ್ಟು ನಾ ದಾರ ಸಾರ ಹೇಗಿನ ನೋಡಂದಾಗಿ ಹೋಗಿ ಆ ವಿಶ್ವಾಮಿತ್ರ ಸಾರ ಹೇಗಿನ ಕುರ್ಚೀರ ವಿಶ್ವಾಮಿತ್ರನ ನಾ ಇತ್ತಮ್ಮಕ್ಕ ವಸಿಷ್ಠನ ಕೇತೆ ತಾ ಬಂದು ಇಲ್ಲೇ ಅಂದುಬಿಟ್ಟ ಒಪ್ಪದು ಮುಡಿಯ ಅಂದಿಟ್ಟ ನಿಂಗೆ ಅದನ್ನ ಬಂದು ನನಗ ಆ ಸಾಧಿಸಿ ತೋರ್ಚೀರಿನ ನೆಂಚಿನೊಂದಿಗೆ ಹೆಸರ ಕೊರ್ಚಿದ ವಿಶ್ವಾಮಿತ್ರರು ಬಂದ. ಆ ಬಂದು ಏನು ಮಾಡಿದ್ರು ಅಂದ್ರೆ ಸರಿ ಈಗ ಓಪದುಗ ನಾ ಬಂದು ಎಲ್ಲಾ ಶಕ್ತಿಯ ತನ್ನೆ ಅತ್ಯಂದಾಗಿ ಆ ತಿರುಸಂಗ ಮಹಾರಾಜನ ಇಲ್ಲಿದ್ದು ಸ್ವರ್ಗ ಓಪದಿಂದಾಗಿ ತಾ ಮಂದಿರ ಶಕ್ತಿದೋಗೆ ತನ್ನ ತವ ಒಲಿಮೆದೋಗೆ ಆ ಮಂದಿರ ಹೇಗೆ ಸರಿಯಾ ಈ ಭೂಮಿಯಿಂದ ಮೇಲೆ ಓಪದುಗ ಅತೇನ ಒನ್ನಗ ತಿರುಸಂಗ ರಾಜ ಒಗಿಂಡಿದ್ದ ಪಾದಿಗೋಪನೆ ಮೇಲಿದ್ದು ದೇವರೆಲ್ಲ ನೋಡಿದರು. ನೋಡೋನೆ ದಾರ ನೋಡಿದ್ರು ಅಂದ್ರೆ ಮೊದಲು ಇಂದಿರರು ನೋಡಿದರು. ಆ ಇಂದಿರರು ನೋಡೋಣ ಏನಂತ ಅಂದ್ರೆ ಎತ್ತೆ ಒಂದು ಉಸಿರೋಡ ಮನುಷ್ಯ ಮೇಲೆ ಬಪ್ಪದ ಮುಡ್ದಾರ ಆತಂದೇಗಿ ತಾ ಬಂದಲೆ ಅದನುடைய ಇನ್ನಗಟ್ಟ ಬಂದ ಕೊಲಗೆ ಒಂದು ಮದಿಪೇ ಇಲ್ಲದಾಯ್ರ, ಪುಣ್ಯ ಮಾಡಿದಕ್ಕೂ ಒಂದು ಮದಿಪೇ ಇಲ್ಲದಾಯ್ರ, ದೇವರಿಗೂ ಮದಿಪಿಲ್ಲ. ಇದು ಬಂದು வாழ்க்கைக்கு ಪುರಂಬ ಆಡವೆ ಆತಂದಾಗಿ ಏನು ಮಾಡಿಬಿಟ್ರು ಅಂದ ಮೇಲೆದ್ದು ಬಂದು ಕೀಗೆ ತಳ್ಳಿ ಬಿಟ್ಬಿಟ್ರೆ ಆಗ ತಿರುಸಂಗ ರಾಜ ಕೀಯೂ ಒಪ್ಪದು ಮುಡಿಯಾದ ಮೇಲೆ ಒಪ್ಪದು ಮುಡಿಯಾದ ಅದೇ ನಡುದಾಗ ನಿದ್ದುಬಿಟ್ಟ. ಆಗ ನಡುವುದವ್ರು ಬಂತ ಆಗ ಏನು ಮಾಡಿದ್ರು ಅಂದ್ರೆ ಈಗ ಎಲ್ಲಿಗೆ ಒಪ್ಪದು ಮುಡಿಯಾದ ನೆಲಾಡೋನೆ. ಆಗ ವಿಶ್ವಾಮಿತ್ರ ಹೇಳಿದು ಮೇಲೆ ಸ್ವರ್ಗ ಹೋಗಬೇಡ, ಕೀವು ಬರಬೇಡ, ನೀ ನಡು ಬಾನದಾಗಿದ್ದಲ್ಲಯ್ಯ ಆ ನಡುವುದೋಗೆ ನಿನಗೆ ಒಂದು ಸ್ವರ್ಗ ಉರುವಾಕಿ ತಂದುಪ್ನೆ ಆತಂದಾಗಿ ಅಲ್ಲಿ ಒಂದು ಸ್ವರ್ಗ ಲೋಕ ಉರುವಾಕಿದ್ರು. ಆಗ ಅದುತ್ತಾ ಎಲ್ಲವೂ ನಂಗೆ ಅಡಿಕಡೆಯಲ್ಲಿಯೋ ಅಂದ ತಿರುಸಂಗು ಒಂದು ನಕ್ಷತ್ರ ಉರುವಾದರಲ್ಲಿಯೋ ಇದುತ್ತ ನಕ್ಷತ್ರ ಉರುವಾದ ಆ ಎಡೆ. ಯಾಕಂದ್ರೆ ಮೇಲೆ ಹೋಗಾದೆ ಕೀವು ಹೋಗಾದೆ ಆ ನಡುವುದೋಗೆ ಆ ತಿರುಸಂಗ ಮಹಾರಾಜ ತಂಗಿ ಇಬ್ಬನೇ ಆ ಸ್ವರ್ಗವ ವಿಶ್ವಾಮಿತ್ರ ಉರುವಾಕಿದ್ರು ನೋಡು ಅದುತ್ತ ತಿರುಸಂಗು ಆ ನಕ್ಷತ್ರ ಮಂದಿ ಹೇಗಿರ ಇದನ್ನತ್ತ ಸಿರಪ್ಪು. ಆಗ ಮೇಲೋಪದ ಮುಡಿಯಾದ ಬಿಡಾನೆ ಏನು ಮಾಡಿದ್ರು ಅಂದ್ರೆ ದೋಸಿ ಜನ ಆತು. ಆಗ ಇಂದ್ರ ಹೇಳ್ಸಿದೋ ಇದೆಲ್ಲ ಪಾಪ ಕಾರ್ಯ ಇತ್ತ ಮಕ್ಕೆ ವಿಶ್ವಾಮಿತ್ರರು ಮಾಡೋದು ಇತ್ತೊಂದು ತವರು
ಇದನ್ನು ಏ ಭೂಲೋಕದೋಗಿಯೋ ಇತ್ತಮಕ್ಕ ನಡೆದದು ಕಡೆಯಾಂದೇಗಿ ಆಗ சரி விஸ்வாமித்திரர் இதே மாடின்றதுலத்தான் சரியா தன்னுடைய தவண வலிமை அதிகமாயிட்டா எதிர்காலத்துக்கு தேவருಗ ವಿಶ್ವಾಮಿತ್ರರ ಅಂದ ಪ್ರಶ್ನೆ நிறைய ಬಂದುಬಿಟ್ಟವ್ರಿಗೆ ತಂದಾಗಿ ಏನು ಮಾಡಿದ ಅಂದ್ರೆ ದೇವಲೋಕ ಅಂದ ಆ ಮೇನಗಿಯ ಅಡಗು ವಾಯಿಂದ ರಂಬೆ ಊರ್ವಶಿ ಮೇನಗ ಅಂದರ್ಲಿಯೋ ಆ ಮೇನಗವು ಕುರಿಸಿ ಈಗ ವಿಶ್ವಾಮಿತ್ರರು ಕಡಿಮೆயான தவம் ಮಾಡಿದ್ದಾರೆ ಶಕ್ತಿ ಸಾಧುಗಾಗಿ ಈಗ ನೀವು ಹೋಗಿ ಆ ತವವ ಕಲಿಚೆ ನೀನು ಅழகு ತೋರ್ಚೋ ಅದರೊಳಗೆ ತವವ ಕಲಿಚಿ ಬಿಡೋದು ಅಂತ ಈಗಿರ ಸರಿಯಿಂದಾಗಿ ಮೇನಗ ಬಂದು ಅಸಗ ಅழகுವಾಯಿಂದ ಮೇನಗ ತವ ಮಾಡಿದ ಬಲೆ ತನ್ನುடைய நடனதோகை தன்னுடைய ஆடல்தோகி பாடல்தோகி ಮಾಡೋನೆ ಸರಿಯಾ ತನ್ನುடைய ஈர்ப்பு ಬಂದು ಆ ವಿಶ್ವಾಮಿತ್ರರು ಪಟ್ಟು ತನ್ನುடைய ತವ ಬಂದು ಅದೇ ಕಲಂಜಿ ಬಿಟ್ರ ಕಲಂಜಿದರೆ ಆಗ ತನ್ನವ ಮದುವೆ ಮಾಡೋದು ಅಂತ ಎಣ್ಣ ಆಗ ತನಗ ವಿಶ್ವಾಮಿತ್ರಗ ತೋರ್ರ ಆಗತ್ತ ಸರಿ ಆ ಮೇನಗಿ ಅದಕ್ಕೆ ಸರಿ ಅಂದುಬಿಟ್ಟು ಏಕಲ್ಲ ಇಂದಿರ ರೇಖೆಯಲ್ಲಿಯೋ ಅದಕ್ಕೆ ಸರಿ ಅಂದುಬಿಟ್ಟ ಈಗ ಆ ವಿಶ್ವಾಮಿತ್ರರಿಗೂ ಮೇನಗಾಗೂ ಆ ಮದುವೆ ನಡೆದರ ಆ ಮದುವೆ ಎತ್ತೆ ಅಂತಲೇ ಆಗ ಸಿರಪಾನ ಮದುವೆ ವಿಶ್ವಾಮಿತ್ರರು ನೆನಚಿತದ ಮಾಡಿರ ಅವಕ್ಕಗ ಹುಟ್ಟಿದ ಒಂದು ಎನ್ನುತ್ತಾ ಸಗುಂದಲ ಒಂದು ಈರ ಈಗ ನಡುವುದಾಗ ಏನಂದ ಜೋಲಿ ಇರ ಅಂದ್ರೆ ಇತ್ತಮಾಕ ಜೋಲಿ ಎಲ್ಲ ನನಗೆ ಹೇಳಿದ ಬಪ್ಪನೆ ನಂಗ ನಾಟಿನುಡಿ ಸಿರಪೇನ ಒಂದು ಆಣ ಒಡಕೂಡೋದು ಅತ್ತಂಬ செய்திಯ ನಂಗ ನವೀನ್ ಸಾಹೇಬಕ್ಕೂ ಮೇಘನಾಥ್ ಸಾಹೇಬಕ್ಕೂ ನಂಗೆ ಯಶೋದಮ್ಮಕ್ಕೂ ಒಂದೊಂದು ಮುறை ಬಂದು ನಂಗ ಆಣವ ನಡುವುದಾಗ ಅಟ್ಟುಪ್ಲೆ சரியா நாங்க நாம கோப்பவும் கர்வம் அட்டுக்குள்ள அது வந்து நாங்க உண்டாப்பது முடியா ஏசக தாட்லியோ நாங்க மத்த அழகுதாக மயங்கிப்புள்ள நாங்க வந்து நங்களுடைய காரியம் வந்து ಅದಕ್ಕೆ வந்து நிறைவேற முடியாಮதுனா ಒಂದೊಂದು ಸತ್ಸಂಗದೋಗಿಯೋ ನಂಗೆ ಸೊಮ್ಮೆಕ ಹೇಗಿದ್ದಾರೆ ಅತ್ತಮಾಕ ಇಲ್ಲಿ ಈಗ ವಿಶ್ವಾಮಿತ್ರರಿಗೂ ಆ ಮೇನಗೆಗೂ ಆ ಮದುವೆ ನಡೆದು ಆ ಸಗುಂದಲ ಎಂಬ ಒಂದು ಒಳ್ಳೆ ಅழகான ಹೆಣ್ಣು ಹುಟ್ಟಿತ್ತು ಅದರ ಮೇಲೆ ಏನಾಗ್ತಾ ಆಮೇಲೆ ಆ பிறந்த ಮಗಳಗ ಕಡೆಸಿಗ ಆ ವಿಶ್ವಾಮಿತ್ರರು ಬಂದು ತನ್ನುடைய ತವನುடைய வலிமை கூட்டாததாಗಿ ಆ ಮೇನಗ ಸಾರಿಯಾಗಿ ನಾ ತವ ಮಾಡ ಓನೆ ನನಗೆ ಬ್ರಹ್ಮಶಕ್ತಿ ಬೇಕು ಆ ಈಶ್ವರ ಶಕ್ತಿ ಬೇಕು ಅತ್ಯಂದಿಗೆ ನಾ ದೇವೇಂದ್ರನ ನೋಡೋದು ಅತ್ಯಂದಿಗೆ ತಾ ನೆನೆಚಿದ್ದೆ ಮೇನಗಾವು ಸರಿ ಈಗತ್ತ ಇಂದ್ರ ಇದ್ದಂಗೆ ತನ್ನುடைய ತವವ ಕಲಿಚಿಟ್ಟಲಿಯೋ ತಾನು ಸೈಯಿಂದಾಗಿ ಆ ಮೇನಗ ಹೋಗ್ಟ ತಾನು ಇಲ್ಲೇ ಮಲಗ ತವ ಮಾಡೋದುಗ ವಿಶ್ವಾಮಿತ್ರರು ಹೋಗ್ಟ ಆ ಸಗುಂದಲ ಎಂಬ ಎಣ್ಣೆ ಹುಟ್ಟಿದಲಿಯೋ ಅದು ಬಂದು ಒಂದು ಕಣ್ಣ ಮುನಿವರು ಬಂದು ಆ ಎಣ್ಣೆ ಎತ್ತಿಂಡೋಗಿ ನಾ ಸಾಕಿನೊಂದು ತಾ ಎತ್ತಿಂಡ ಹೋಗ್ಟ ಈ ಜನದೋಗೆ ಇದು ಏನಗನಾಗ ಹೇಗಿನ ಅಂದ್ರೆ ಈಗ ಆ ಎತ್ತತ್ರುಡಿ ಆಣವ ಗುಣ ಹುಟ್ಟುತ್ತೆ ನೋಡು ಆ ತಿರುಸಂಗ ಮಹಾರಾಜ ನಾ ಬಂದು ಪುಣ್ಯ ಮಾಡಿದೆ ಅದರಿಂದ ನಾ ಸ್ವರ್ಗಕ್ಕೆ ಉಸಿರಾಡೇ ಹೋಪುದು ಆಣವ ತಾನೆ ಅದೇ ಮಾಕತ್ತ ಈಗ ಆ ತಿರುಸಂಗ ಮಹಾರಾಜಗೆ ಏನೋ ಕೋಪ ಅಂದ್ರೆ ನಂಗ ವಸಿಷ್ಠರ ಮುನಿವರು ತಾ ಮೇಲೆ ಸ್ವರ್ಗಕ್ಕೆ ಹೋಗುವಂತೆ ಒನೆ ನೆನೆಚೋನೆ ಉಸಿರೋಡೋನೆ ಮನೆ ತನ್ನುடைய ಉರುವ ಏನು ಮಾಡಿಬಿಟ್ಟಾರ ಅಂದ್ರೆ ಒಂದು ಅಸಿಂಗமான ಉರುವ ದಾರು ನೋಡೋದು ಮುಡಿಯಾದ ಅನುಭವ ಒಂದು ವಿಕಾರವ ತೋತ್ರ ಪಡಿಸಿಬಿಟ್ಟಾರ ಆಗ ತನ್ನ ಉರುವೆ ತಾ ನೋಡೋದು ಮುಡಿಯಾದ ಆ ತಿರುಸಂಗ ಮಹಾರಾಜ ಇಬ್ಬಲತ್ತ ಅದನ್ನತ್ತ ದಾರಿಗೆ ಇದೆಲ್ಲ ಕೋಪ ಉಣಾರು ಓಡೋಗಿ ನಂಗ ವಿಶ್ವಾಮಿತ್ರರಿಗೆ ಈಗೀರ ವಿಶ್ವಾಮಿತ್ರರು ಕೋಪಕಾರಲ್ಲಿಯೋ ಎರಡಾ ಸೇವಲತ್ತ ವಸಿಷ್ಠನ ಏನು ಮಾಡೋ ನೋಡು ನಾ ಕೇಗಿನ ಎಂಬ ಒಂದು ಆಣವಟ್ಟಿತು ಈಗ ತಿರುಸಂಗ ಮಹಾರಾಜಗೂ ನಾವು ಒಂದು ಆಣವಟ್ಟಿತು ಇಲ್ಲಿ ಕೌಶಿಕ ಮುನಿವರಿಂದ ಅವಾಗ ಕೌಶಿಕ ರಾಜ ಅಂತ ಈಗಿನ ನಂಗೆ ವಿಶ್ವಾಮಿತ್ರರಿಗೂ ಹಾಸ್ಯಗ ಒಂದು ಗೌರವ ಆಡೋನೆ ಒಂದು ಆಣವಾಡೋನೆ ಕೋಪ ಉಣಾರು ಆಡೋನೆ ಅದು ಏನು ಮಾಡೋದು ಮುಡಿಯಾ ಹೀಗೆ ಮೇಲೆ ಹೋಗಿ ತಿರುಗಿ ಕಿಯತನ ಬಂದ ತವಿರ ತನ್ನಾல ಸಾಧಿಸೋದು ಮುಡಿಬಿಡ್ತಾನೆ ಇದರಿಂದ ನಂಗೆ ಮನಸ್ಸಿಂದ ಈ ಕೋಪ ಉಣರೋ ಬಿಟ್ಟು ಬಿಡೋದು ಕಾಮ ಉಣರೋ ಬಿಟ್ಟು ಬಿಡೋದು ನಂಗೆ ತ್ಯಾಗ ಮಾಡೋದು ಎಲ್ಲ ಉಳಿತು ಮಾಡೋ ಎಂಬ ಸೈರ್ಯತ ನಂಗ ನವೀನ್ ಸಾಹೇಬಕ್ಕೂ ಸರಿ ಮೇಘನಾಥ್ ಸಾಹೇಬು ನಂಗೆ ಯಶೋದಮ್ಮನಕ್ಕೋ ಎಲ್ಲಿ ಹೋಲಿಸತಿ ನಂಗೆ ಉಣರ್ವ ಎಣ್ಣ ಒಳ್ಳಂಗ ಮಾಡಿವಿ ನಂಗೆ ಎಣ್ಣ ಒಳ್ಳಂಗಟ್ಟ ನಂಗೆ ಉಡನ್ ಒಳ್ಳಂಗಟ್ರ ನಂಗೆ ಮನಸ್ಸು ಒಳ್ಳಂಗಟ್ರ ಅಂಬೋನ ಎಲ್ಲಾ ಎಡೆಗೆ ಹೇಳಿದ್ದಾರೆ ನಂಗೆ ಅತ್ತಮ್ಮಕ್ಕೆ ನಂಗೆ ಎಲ್ಲವೂ ನಂಗೆ ಅತ್ತಮ್ಮಕ್ಕೆ வாழ்ந்து காட்டೋದು ಒಂದು ಉಳ್ಳಿ ಎಣ್ಣದಾಗ ಇಬ್ಬದೊಂದು ಹೇಗಿಂಡು ಈ ಸರಪಾನ ನನಗೆ ಒರೆ ತಂದುದ ನೀಗೆಲ್ಲ ನೋಡಿದ ನೆಂಚನೆ ಅಡುತ್ತದು ಈಗ ಅಡುತನ ಸಾಯಿನ ಗಬದ ಮಾತುಂಬ ಈ ಸ್ವರ್ಪಗಿದೋಗೆ 15 ಜನ ಈ ಉರೈದೋಗೆ ಏನು ನೋಡಂದ್ರೆ ಒಂದು ಕಾಮಧೇನು ನಂದಿನಿಂಬ ಎರಡು ದನನ ಸಿರಪ ಪತ್ತಿನ ಗೇಗಿನ ಅದು ಎತ್ತ ಈ ಉಲಗೆಲ್ಲವ ಕಾತುತ್ತು ಎಲ್ಲ ಗಿಟ್ಟು ತಂದು ತುಂಬ ಸೇದಿಯ ಬಂದು ನಂಗೆ ವಿಡಿಯೋ ನೋಡೋಣ ಆ ವಿಡಿಯೋ ನೋಡಿದಿಂದಾಡು ಅದರ ಸಿರಪ ನಂಗೆ ವಿಳಕೋಣ ಗಮನ ಉರುವವ ಎತ್ತೈನ ಮಕ್ಕವಾಯಿಬ ದೈವ ಪಿರಿವಿಗಳೇ ಮಹರ್ಷಿ ವಸಿಷ್ಠರು ತನ್ನ 100 ಕುನವೆಯ ಸತ್ತದ ನೋಡಿ ಅತ್ತು ನಿಬ್ಬನೆ ರಾಜ ಕೌಶಿಕರು ತನ್ನವ ನೋಡಿ ಎನ್ನ ಕೋಡ ಸಂಡಾಕು ಎನ್ನವ ಜೇಚಿ ತೋರ್ಚು ತಂದು ಸವಾಲ್ ಬಿಟ್ರು ಮಹರ್ಷಿ ವಸಿಷ್ಠರು ದುಃಖದೋಗೆ ತುಂಬಿದ ಕರುಣನೋಗೆ ತನ್ನ ನೋಡಿ ರಾಜನ ಇಬ್ಬನತ
ದೇವಲೋಕಾಂದು ಬಂದ ಎಲ್ಲ ಸಾಧು ಸನ್ಯಾಸಿಗಳಿಗೂ ಮಹಾನ್ಗಳಿಗೂ ಎಲ್ಲ ಜೀವರಾಶಿಗಳಿಗೂ ಸೇವೆ ಮಾಡುವುದಾಗಿಯೇ ದೇವರೆಲ್ಲ ತಂದ ಆ ದೈವೀಗ ಕರುವಾಯಿಬ್ಬ ಕಾಮಧೇನು ನಂದಿನಿಯ ಅಬಗರಿಚಿನ ಓನೆ ಎಂಬುದಾಗಿ ನಿನ್ನ ಕೂಡ ಸಂಡಾಕಿದೆ. ಇಂದು ಒಂದು ಅರಿಯಾದ ನಿನ್ನ ಅಪ್ಪಾವಿ ಕುನವಿಯ ಕೊದ್ದು ಕೂಡ ನಿನ್ನ ಕೋಪ ಅಡುಂಗುಲಿಯ ಈಸುಕಾಲ ತವ ಇದ್ದು ಕೂಡ ನಿನ್ನ ಮನಸ ನಿನ್ನಾಂದ ಕಟ್ಟುಪಡುತ್ತದೆ ಮುಡಿವಿಲಿಯಾ ಈ ಪಡಿವಾಂಗವ ಎಣ್ಣ ನಿನ್ನ ಮನಸ್ಸು ಒಂದು ಓಪಿಲಿಯಾ ಅಂದು ಕೇತರು. ಇದನ್ನೆಲ್ಲ ಕೇತಗಿಂದಾಡು ಕೂಡ ರಾಜ ಕೌಶಿಕರನ ಮನಸ್ಸು ಮಾರುಲೆ, ತನ್ನ ಕೋಪವು ಕಮ್ಮಿ ಆಪುಲೆ. ಮಹರ್ಷಿ ವಶಿಷ್ಠರು ಕೂಡ ಸಂಡ ಹಾಕುದಕ್ಕೆ ತಯಾರಾದರು. ತಾ ವರವಾ ಈಸಿದ ಎಲ್ಲಾ ದಿವ್ಯ ಶಕ್ತಿವಾಯಿಂದ ಅಸ್ತ್ರವೆಲ್ಲವ ಪ್ರಯೋಗ ಮಾಡಿದರು. ಒಬ್ಬರ ಕಾಲ ಎರಡಾಗೋಸು ಸಂಡ ನಡುತ್ತು. ಅದೇ ಸಮಯನೊಗೆ ವಶಿಷ್ಠರು ಕೈ ನಡುವ ಬ್ರಹ್ಮದಂಡ ಕೂಡ ತನ್ನ ದಿವ್ಯ ಅಸ್ತ್ರ ಎಲ್ಲ ತೋತೋಯ್ಟ. ಕಡೇಸಿಯ ತಾ ಶಿವಪೆರುಮಾನ್ ಕೊಡಿಸಿದ ಆ ದಿವ್ಯ ಪರಸೋಂದೇಗುವ ಆ ದೈವೀಗ ಕೊಡಲಿಯ ತೂಕಿ ಇಟ್ರು. ಅದು ಎರಡು ಮೋದುದುಗ ಮುಂದಾಡೆ ನಾರದರಲ್ಲಿಯ ಪ್ರತ್ಯಕ್ಷ ಆಯಿ ತೋರಿ ಬ್ರಹ್ಮದಂಡವು ದಿವ್ಯ ಪರಸು ಒಂದುಗೊಂದು ಮೋದನೆ ಈ ಒಲಗವೇ ಅಳಿವು ಬಂದುಬಿಟ್ರ ಅತ್ತೆಂದು ನಾರದರು ಎರಡಾಗ ಉಪದೇಶ ಮಾಡಿದರು. ನಿಂಗೆರಡಾನ ಸಂಡೆಯಿಂದ ಈ ಒಲಗನಿಬೆ ಎಲ್ಲಾ ಜೀವರಾಶಿಯು ಅಳಿಂಜುದಾ ದಯವು ಮಾಡಿ ಒಬ್ಬಗೊಬ್ಬಗ ಬುಟ್ಟು ಕೊಟ್ಟು ಹೋಗಿವಿ ಎಂದು ಕೇತರು. ಇದನ್ನ ಉಣರ್ಂದ ಮಹರ್ಷಿ ಸಪ್ತರ್ಷಿ ವಶಿಷ್ಠರು ಶಾಂತವಾಗಿ ಇನ್ನು ನಾ ಸಂಡಾಕುದಲೆ ಎಂಬ ಆ ಸತ್ಯವಾಕವು ನಾರದರು ಕೊಟ್ಟರು. ಅದೇ ಸಮಯನೊಗೆ ಇನ್ನೊಂದು ಪಕ್ಕ ರಾಜ ಕೌಶಿಕರನ ಮನಸ್ಸು ಮಾರುಲೆ, ತನ್ನ ಮನಸ್ಸು ಎರುಗುಲೆ. ಕೋಪವು ವೆರುಪವು ಇನ್ನೂ ಜಾಸ್ತಿ ಆಯ್ತು ಅಟ್ಟಿತು. ತನಗೆ ಓಸನೆಯೂ ಆತು. ಈಸುಕಾಲ ತವೆ ಇದ್ದು ಫಲ ದಿವ್ಯ ಅಸ್ತ್ರವ ಈಸಿದಿಂದಾಡು ಕೂಡ ಮಹರ್ಷಿ ಕೈ ನಡುವ ಬ್ರಹ್ಮದಂಡ ಕೂಡ ಎಲ್ಲಾ ದಿವ್ಯ ಅಸ್ತ್ರವೂ ದಿವ್ಯ ಶಕ್ತಿಯು ಸೋತು ಬಿಟ್ಟತ್ತವಾ ತಮ್ಮನೆ. ಆ ಬ್ರಹ್ಮದಂಡನ ಶಕ್ತಿ ಮಾಕೆ ನಾ ಇನ್ನೂ ಕಷ್ಟಪಟ್ಟು ತವ ಇದ್ದು ಆ ಒಂದು ದಿವ್ಯ ಶಕ್ತಿಯನ್ನ ಈಸುದುಂಬುದಾಗಿ ಮರ್ಚಿಯು ಇಮೆಯ ಮಲೆಗೋಯಿ ತವ ಇದ್ದರು. ನೀಲಗಿರಿಯ ಇಬ್ಬ ನೀಲಮಣಿಗಳೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ರಾಜ ಕೌಶಿಕರು ಎತ್ತೆ ಬ್ರಹ್ಮಋಷಿಂಬ ಆ ಪಟ್ಟವ ತನ್ನ ತವ ಮೂಲೆಯವ ಈಸಿದ್ರುಂಬುದನ್ನ ಪತ್ತಿ ನಾ ಮಾತಾಡ್ನೆ. ತುಂಬಾ ಸಂತೋಷ, ಪೂರ್ಣ ಆಶೀರ್ವಾದ. ಎಲ್ಲವೂ ನಿಂಗ ಈಗ ವಿಡಿಯೋ ನೋಡಿದಾರಿ. ಆ ವಿಡಿಯೋದಾಗ ಆ ಕಾಮತೇನು ಆ ನಂದಿನಿ ಎಂಬ ಧನೋಪತಿ ಸ್ವಾಮಿಕ ಸಿರಪ ಇದ್ದಾರ. ಅದು ನೋಡಿ ಸಿರಪ್ ಏನ. ಈಗ ವಸಿಷ್ಠರ ಮುನಿವರು ಅಯೋಧ್ಯೆ ನಾಡುದ ಕುಲಗುರುವ ಇದ್ದ ಅವಕ ಎಲ್ಲವ ಗುರುವ ಇದ್ದು ಕಾತು ಬಂದಂದೆ ಈರ. ಆಗ ತಾವೊಂದು ಜನ ವಸಿಷ್ಠರ ಮುನಿವರು ಕಾಡುವಾಗ ಬಂದು ಆ ತನ್ನ ಮೂಲಿಗೆಲೆಲ್ಲವ ಪರಿಚಿ ತನ್ನ ಕುಡಿಲಿಗೆ ತಿನ್ಗೊಪ್ಪ ಜಾಮದೊಗೆ ಇಲ್ಲಿದ್ದು ಧಾರವದಾರ ಆದಮೇಲೆ ಈ ಕೌಶಿಕ ರಾಜ ಯಾರೋ ನಂಗ ವಿಶ್ವಾಮಿತ್ರರು ಇಂದಾಡು ಕಾಲದಾಗಿದ್ದ, ಈಗ ರಾಜನ ಇದ್ದಾರೆ ಅವಕ್ಕ ಅಂದ ಕೌಶಿಕ ರಾಜ ಬಂದು ತನ್ನ ಪಡೆಯೆಲ್ಲ ಎತ್ತಿಕೊಂಡು ನೇರ ಕಾಡಿಗೆ ಹೋದಾರ. ಆ ಕಾಡು ಹೋಯಿಟ್ಟು ತನ್ನ ಸಾರೆ ಕೇತಾರ ಎನಗೆ ಬಂದು ಇತ್ತಮ್ಮಕ್ಕೆ ಉಳ್ಳಿಯ ಎಣ್ಣೆ ಬೇಕು, என்னுடைய ಗೌರವ ಬೇಕು ಎಲ್ಲ ನೆನೆಸಿನೆ. ಆಲೆ ನಿನ್ನ ಶಕ್ತಿ ನೋಡಿ ಅಪ್ಪರ ವಿಯಂದು ಹೋಯಿಟ್ಟೆ. ಅದುಗ ಏನೊಂದು ಅರಿವಿಲ್ಲ ಅತ್ತಿಂದೋಗೋನೆ. ಸರಿ ಎತ್ತಂದಲೇ ಅಪ್ಪರ ತವ ಮಾಡೋದು ನೀವು ಯಾಗ ಮಾಡೋದು ಅತ್ತೆಂದು ಎಲ್ಲ ಹೇಗಿದ್ರು. ಆಲೆ ಏನಾತಂದಲೇ ಸರಿ ನಿಂಗ ಈಸು ಜನ ಇಲ್ಲೆಲ್ಲ ಸುತ್ತಿಂಡಿದ್ದಿ ನಿನ್ನ ಪಡೆಯೆಲ್ಲ ನೆರೆಯ ಬಂದಿದ್ದಾರೆ. ಆಲೆ ಬಂದಲ್ಲಿಯೋ ನಿಂಗ ಈಗ ನಾಡ ನೋಡಿಬಿಟ್ಟಿತಾನೆ ನೀವು ಕಂಡುಬಿಟ್ಟಿತಾನೆ. ಸರಿ ನಿಂಗೆ ಹೋಗಿ ತವ ಮಾಡಿರಿ ಅತ್ತಂದಲೇ ಸರಿ ಓನೆ ಮನೆ ಓಪನ್ ಮೊದಲು ನಿಂಗೆ ಇಟ್ಟು ತಿಂದುಟ್ಟು ಹೋಗ್ಬಿಡಿ ಒಟ್ಟಾಸಿ ಹೋಗ್ಬಿಟ್ಟದಾಗ ಅಂದೇಗಿ ವಸಿಷ್ಠರು ಹೇಗೋನೆ. ಆಗ ಅವಕ ಕೌಶಿಕ ರಾಜ ಎದುರು ನಾ ಒಬ್ಬ ಇದ್ರ ಪರವಲ್ಲ ಎನ್ನ ಪಡೆ 1000 ಕಣಕುದಾಗ ಬಂದಾರೆ 1000 ಕಣಕುಗ ನಿಂಗೆ ಒಂದೇ ಜಾಮನ ಇಟ್ಟಿಕೋದು ಮುಡಿದ್ರ ಅಂತ ಕೇತರು. ಅದಗೇನ ನಾ ನಿಂಗ ಜೋಸಿ ಜಾಮ ಕುಡಿದುಬ್ಳೆ ನಿಂಗೆ ಎಲ್ಲದ ಇಟ್ಟು ಮಾಡಿ ತಂದುಪ್ನೆ ಅಂದಾಗಲೇ ಅದೇತ್ತ ನಿನ್ನಾಲ ಮೂಡಿದರ ಅದು ದಾರಾಲಿ ಮುಡಿಯ ಆ ಶಕ್ತಿ ದಾರಸಾರ ಇಲ್ಲೇ ಎಂದಾಗಿ ಆ ಕೌಶಿಕ ರಾಜ್ಯಾಗಲೇ ಇಲ್ಲೆಲ್ಲ ಕುಳಿವಿ ನಾ ಮಾಡಿ ತಂದುಪ್ನೆ ಎಂದಾಗಿ ಸತ್ಯವಾಮನೆ ಸತ್ಯವ ಮಾಡುತ್ತಾನೆ ವಾಕು ಮಾರೋದಿಲ್ಲ ತೆಮ್ಮನೆ ಎತ್ತ ತನ್ನವ ನೋಡ ತೆಂದಾಗಿ ಆ ಕೌಶಿಕ ರಾಜ ಅಲ್ಲಿ ಇಬ್ಬನೇ. ಆಗ ಈಗ ಏನು ಮಾಡಿ ಅಂದ್ರೆ ಅಲ್ಲಿಗೋಗತ್ತಾ ಆ ಕಾಮಧೇನು ಪಶು ಒದ್ದರ್ಲಿಯೋ ಅದು ನಂದಿನಿಯೋ ಆ ಪಶು ಹೊಡನ್ಸಾರೆ. ಅದು ನೋಡಿ ಸಿರಪ್ ಏನಂದ್ರೆ ಏನ ನಂಗ ಮನಸ್ಸು ಬಿಟ್ಟು ಕೇತನವು ಆ ಮನಸ್ಸು ಬಿಟ್ಟು ಕೇಪ ಆ ಹಿಟ್ಟೆಲ್ಲ ಬಂದು ನಂಗ ಅಂದ ಆ ದನ ಇರುಡುವೆ ಬಂದು ನಂಗೆ ತಂದು ಪ್ರಾರಂಭ. ಆಗ ಆ ದನ ತಪ್ಪುದಿಂದ ಸಿರಪ್ ಏನಾದ್ರೆ
ಇದು ಎಲ್ಲಿದು ಬಂದು ಅಂದ್ರೆ ಆ 2 ದನವು ಬಂದು ದೇವೇಂದ್ರ ಬಂದು ವಸಿಷ್ಠರು ಕೊಟ್ಟಿದ್ದಾರೆ. ಏಕಾದ್ರೆ ಎಲ್ಲ ಒಟ್ಟಾಸ್ಪೋಗು ಬಪ್ಪನೆ ನಂಗೆ ಸೋಮ್ಯಕ್ಕೆ ಅಡಿಕೆಡಿ ನಂಗೆ ಹೇಗಿರಲ್ಲ ಅರುತು ಬಂದಾಗ ಅನ್ನ ಕೊಡು ಬೆರುತು ಬಂದ ಬೆಕೆ ಕೊಡು ಅಂತ ಹೇಗಿದ್ದಾರೆ. ಆಗ ಎಂದ ಒಟ್ಟಾಸ್ಪು ಅಟ್ರವೋ ಆ ಒಟ್ಟಾಸ್ಪು ತೀರಿಪ್ಲೆ ನಂಗೆ ಉಡಿಯ ಗುಣ ಎಲ್ಲ ಮಾರಿಟ್ರಂಬ ಆ ಕೋಪ ಗುಣ ಹೋಯ್ಟ್ರ சரியா ನಂಗೆ ವೀರ போய்ட்றா நான் ಎಂಬ ಆಣವ ಗರ್ಭ ಎಲ್ಲ ನಂಗೆ ಅಳಿஞ்சிட்டு ಹೋಗ್ಟ್ರಾ சரியா ಅದು ಅಂತ ಸರಿಯಾದ ನೇರத்தை ಇಟ್ಟು ಕೊಡುವಂತ ಹೇಗಿರ. ಆಗ ಇಟ್ಟು ಕೂಡ ಅಂದಮೇಲೆ ವಾಯು ವಾಳ್ತಲೆಂದಲೂ ಕೂಡ ನೋಡಿ ವೈರು ವಾಳ್ತಂದು ಹೇಗಿರ. ಅದುತ್ತ ಆ ಇಟ್ಟು ನೋಡಿಯ ಸಿರಪ್ಪು ಇನ್ನೊಂದು ಆ ಇಟ್ಟಿಗೆ ಏನೋ ಒಂದು ಮದಿಪು ಅಂದ್ರೆ ಎಲ್ಲವೇ ಹಣ ಬೇಕು ಕಾಸು ಬೇಕು ಸೊತ್ತು ಬೇಕು ಸೊಗಬೇಕು ಅಂದ್ರ ಆಲೆ ಒಂದೇ ಒಂದು ತಿಂದಗಿಂದಡೆ ನನಗೆ ಪೋದು ಈಗ ಮನ ನೀರು ಇಲ್ಲಿ ಬಂದ್ರ ಅಂದ್ರೆ ನಂಗೆ ಆ ತಿಂಬ ಹಿಟ್ಟುದೋಗುತ್ತಾಡತ್ರ சரியா ಇದನ್ನತ್ತ ನಂಗೆ ನಮಿಸಬೇಕು ಸರಿ ನಂಗೆ ಮೇಘನಾಥಸ್ವಾಮಿಗೂ ಯಶೋದಮ್ಮಕ್ಕೂ ಒಂದೊಂದೆಡವು ಆ ಇಟ್ಟಿಗೆ ಮದಿಪು ಕೊಟ್ಟು ಉಯಿರು ಬಂದು ನಂಗೆ ಪಸಿಯೋಡು ಇರು ಕೂಡ ಒಂದು ಅವಕ್ಕ ಇಂದು ಎಲ್ಲಾ ದಾನ ಧರ್ಮ ಮಾಡಿದ್ದಾರೆ. ಒಂದೊಂದು ಅನಾಥಾಶ್ರಮ ಕೊಟ್ಟಾರ ಅವಕವ ಉಣರ್ವು ತಯಾರಿಸಿ ಬಂದು ಎಲ್ಲಾ ಎಡಗೋ ಕೊಟ್ಟು ಬಂದರೆ ಆ 7 ಮಕ್ಕಳು ನುಡಿಯ ಆ ಸಿರಿಪುದೋಗ ಇறைவரை ನೋಡೋದು ಮಾಡಿದಾರ. ಆ ಮಕ್ಕಳು ತೊಂಡದ ಮಗೇಶನ್ ತೊಂದೊಂದಿಗಿರುವ ಅತ್ತಮಾಕೆ ಬಂದು ಇಂದು ಎಲ್ಲ ಒಳಗೆಲ್ಲ ದಾನ ಧರ್ಮ ಮಾಡಿದ್ದಾರೆ. ಅದನ್ನತ್ತ ಅಂದು ವಸಿಷ್ಠ ಮಗರಿಸಿ ಮಾಡಿದ. ಇದನ್ನ ನೋಡಿ ಅದೇ ವಿಯಂದು ಹೋದ ಯಾದಾರ ನಂಗೆ ಕೌಶಿಕ ರಾಜ ಹೇಳಿದ ಸರಿ ಇತ್ತ ಮಾಕೆ ನಿನಗ ತಪ್ಪ ಆ ವರವ ಬಂದು ಆ 2 ಪಶುಗಳು ತಂದರವೆ ಆ ಕಾಂಬತೇನುವು ಆ ನಂದಿನಿ ಪಶು ತಂದರವೆ ಅತ್ತಾಲೆ ಇದು 2 ಎನಗ ತಂದು ಬಿಡು ನಾ ಎತ್ತಿಂಡೋನೆ ಎಂದಿದ. ಅದೇ ಎತ್ತೆ ಅದು ದೇವೇಂದ್ರ ತಂದವನೇ ನಿನಗೆತ್ತನ ತಪ್ಪದು ಮೂಡರ ಅಂತ ಕೇಪನೆ ಇಲ್ಲ ಇಲ್ಲ ಏನಾಗ ತಂದೆ ಆಪೋದು ಏಕಂದ್ರೆ ಎಣ್ಣೆ ನಾಡುಗಳು ಎತ್ತಿಕೊಂಡು ಹೋಗ್ಬೋದು. ಎಣ್ಣೆ ನಾಡದಾಗಿ ಮಕ್ಕಳೆಲ್ಲ ಪಸಿದೋಗಿದ್ದಾರೆ, ಅದು ಪಟ್ಟಿನಿಗೋಗಿದ್ದಾರೆ, ಪಂಚದೋಗಿದ್ದಾರೆ, ಅವಕ್ಕೂ ಕೊಡೋದು ಮನೆ ಇಲ್ಲ ಇಲ್ಲ ಇದು ನೀ ಕಡಿಮೆಯಾನ ಯಾಗ ಮಾಡಿ ನಿನ್ನ ಉಡೈಪ ಕೊಟ್ಟು ಶಿವ ಮಂದಿರ ಹೇಗಿ ಆ ನಾರಾಯಣ ಕೊರಿಚಿ ಆ ಬ್ರಹ್ಮನ ಕೊರಿಚಿ ಅದನ್ನೇ ಇವತ್ತ ಈಸಾದ ಮಾಡಿದ್ರ ನಿನಗೆ ಸಾಧಾರಣವಾ ಇತ್ತ ಮಕ್ಕೆ ಈ ಪಶು ತಪ್ಪದು ಮುಡಿಯಾದ ಹೇಗಿದ್ದೆ. ಆಗ ಕೋಪಪಟ್ಟುಟ್ಟ ಆ ಕೌಶಿಕ ರಾಜ ಎರಡಾಗೂ ಸಂಡೆ ಬಂದಿತ್ತು. ವಸಿಷ್ಠರಿದ ಈಸಗ ಒಳ್ಳಂಗೆ ಹೇಗಿರುತ್ತಾನೆ ಇದನ್ನು ಕೇತು ನೋಡಾದ ಮಣ್ಣೆ ಅಂದ್ರೆ ಇದಕ್ಕ ಮೇಲೆ ಬಂದು ನೀ ಒಂದು ಅಂಬೆತ್ತಿ ಬುಟ್ನೆಯನ್ನು ಮಾಡೋನೆ ನಾ ಎತ್ತ ಸಪೇನಿ ಬುದುಂದೇಗಿ ಆಗತ ಏನು ಮಾಡಿರಂದ್ರೆ ತನ್ನುಡಿಯ ಆ ಪಡೆಯಲ್ಲವ ಕೌಶಿಕ ರಾಜನ ಪಡೆಯಲ್ಲವ ಒಂದೇ ಅಂಬುದೋಗೆ ಸರಿಯಾ ಆ ಬ್ರಹ್ಮದಂಡಂ ದಿವ್ಯ ಅಸ್ತ್ರ ಎಂಬುದೋಗೆ ಎತ್ತಿ ಅಂಬ ಬಿಟ್ಟು ತನ್ನುಡಿಯ ಪಡೆಯಲ್ಲವ ಅತೇನ ಸಾವಿರ ಕಣಕೋದಾಗ ಇಬ್ಬ ಅವಕ್ಕೆಲ್ಲ ಅழிದೋಗಾರ. ಆಗ ಕೌಶಿಕ ರಾಜನ ಹೇಗಿನ ನಾ ತಪ್ಪಿಸಲ ಪೋದು ಎಂದು ನೆನೆಸಿದ. ನಾ ಮೊದಲೇ ಹೇಗಿರುತ್ತಾನೆ ಘನಾಂದ ಹೇಗಿರ್ತಾನೆ ನಾ ಮನಸ್ಸು ತುಂಬಿ ಇಟ್ಟು ತಿಂದು ಹೋಗುವಂದು ಹೇಗಿನೆ ಸರಿಯಾ. ಆಗ ಈ ಉಂಡ ಬಿಟ್ಟಕ್ಕೆ 2 ಇರ್ತವ ನಾ ತನ್ನೇಂಬವ ನೀರಿ ಬಂದು ಈ 2 ದನವೇ ಇಡ್ಕೊಂಡು ಅವನೇಂದು ಹೇಗಿರಿಯತ್ತಮನೆ ಸರಿ ಎತ್ತಿಂಡು ಓಲೆ ಪರವಲ್ಲೆ ಆತಿಂದ ಹೋನೆ ಈಗೇನು ಮಾಡಿರ್ಲಿಲ್ಲ ಸರಿ ಅತ್ತಾನ ಮೇಲೆ ಮುಡಿದು ಆ 2 ದನವ ನೀ ಎತ್ತಿಂಡು ಹೋಗ್ಬೋದಲ್ಲೇ ಎತ್ತಿಂಡು ಹೋಗುವಂತ ಹೇಗನ ಏನ್ ಮಾಡಿರ್ದ ಹೋಗಿ ಆ ನಂಗ ಆ ಕಾಮಧೇನುವು ನಂದಿನಿ ಹೇಳುವು ಅವಕ್ಕೆ ಪಡೆದಿರೋ ಸರ್ ಹೇಗೆ ಇಗುತ್ತುಂಡು ಬಾಂಧ ಹೇಗಿರ ದೋಸೆಯ ಸತ್ತು ಹಿಡಿದ್ದಾರೆ ದೋಸೆ ಹೇಗೆ ಅದ್ರ ಹಿಡುತ್ತುಂಡು ಬಾಪನೆ ಅವಕ್ಕ ನೋಡಿಯ ಇಗುತ್ತುಂಡು ಬನ್ನಿಂದ ಬಾಪನೆ ಆ 2 ಪಸುಗಳು ಏನಿಟ್ರ ಅವಕ್ಕ ತಳ್ಳಿ ಬಿಟ್ಟುಟ್ಟು ತಿರುಗಿ ಬಂದುಬಿಟ್ಟ. ಆಗ ವಸಿಷ್ಠರು ಹೇಗಿದೆ ನೋಡಿದೆಯಾ ದನ ಬಂದನೆ ಕೂಟಿಂಡು ಹೋಗುವಂತ ಹೇಗಿದೆ ನೀಗ ಕಾಮಧೇನು ನಂದಿನಿ 2 ಬಂದು ಅದೊಂದು ಕರ್ಪಗ ವೃಕ್ಷ ಮಾತಾಡದೆ ಅದು ಏಕಾಂದ್ರೆ ನೀಗ ಹಿಡ್ತುಂಡೋನೆ ಬಾಂಧ ಇದೆ ನೀಗ ಹಿಡ್ತುಂಡೋಪನೆ ಬಂದತ್ತ ಬಪ್ಪಿಲ್ಲ ತಾನೆ ಹಾಗೆ ಬಿಟ್ಟುಟ್ಟು ಹೋಗ್ಬಿಡಿ ಅದು ಬಪ್ಪಗೆ ವಿರುಪಿಲ್ಲ ಕಾರಣ ಅಂದ್ರೆ ದೇವೇಂದ್ರನಾಲ್ ತಂದದು ಅದು ಎನಗಾಯಿ ತಂದದು ಇಲ್ಲಿ ಮಕ್ಕಳೆಲ್ಲ ಪಾದುಗಾಪು ತಂದದು ಆ ಕಾಮಧೇನು ಸೆರಪ್ಪೇಗಿದ ಆ ಕಡೇಸಿ ಕಾಲದಾಗ ಏನು ಮಾಡಿದ ಅಂದ್ರೆ ಎರಡಾಗೂ ಸಂಡ ಬಪ್ಪದು ಎಂದಾಗಿ ಆ ಬ್ರಹ್ಮ ಋಷಿ ಎಂಬ ಪಟ್ಟವಿ ಸ್ವಾದಂಭೂತ ಮೀಕ್ಷೆ ಮಾಡಿದ ಮನುಷ್ಯ ಇಮಯಮಲೆಗೆ ಹೋಗಿ ಶಿವನ ಸಾರ ಹೋಗಿ ಅತೇನ ತವದೋಗ ಕಡಿಮೆಯಾನ ತವ ಇದ್ದು ಒಂದು ಅಸ್ತ್ರವಿಸಿ ಬಂದ ಆತ ದಿವ್ಯ ಪರಸು ಆ ಕೋಡಾಲಿಂದ ಈಗ ವಸಿಷ್ಠರ ಸಾರೆ ಬ್ರಹ್ಮದಂಡ ಅಸ್ತ್ರ ಹೊಡೆದೆ ಇವಕ್ಕೆ ಸಾರೆ ಆ ಗುರು ಸಾರೆ ಬಂದು ಒಂದು ವಿಶ್ವಾಮಿತ್ರ ಸಾರೆ ದಿವ್ಯ ಪರಸು ಕೋಡಲ್ಲಿ ಹೊಡೆದೆ 2ಗೂ ಬಂದು ಅತೇನ ಸಂಡೆ ಹಾಕೋಣ ಏನು ಮಾಡಿದ್ರೆ 2 ಅಸ್ತ್ರ ಹೊತ್ತು ನಡುವೆ ನಾರದರು ಬಂದುಬಿಟ್ಟ. ಏಕಂದ್ರೆ ನಿಂಗೇಡ ಸಂಡೆ ಹಾಕಿಬ್ಲೆ ಯಾಕಂದ್ರೆ ಈ ಒಳಗೆ ತಾಂಗೋದು ಮಾಡಿದ್ರ ಬಾ ನೀರುಗಳೆಲ್ಲ ದಾರ ಕಾಪಾತು ಮಾಡಿದ್ರ ನಿಂಗೆ 2 ಅಸ್ತ್ರ ಬೆಳಿಕಿ ಬಿಡಿ ಈ ಒಳಗ ಮಕ್ಕಳೆಲ್ಲ ಒಳಗಿರ್ಲಿಂದ ಇದ್ರು. ಋತನಗ ಸ್ವಾಮಿಕ ಒಂದೊಂದು ಜನ ಹೇಗಿರ ಈ ಸಂಡೆಗನ ಸಚ್ಚರಗನ ಪೋರ್ಗನ ಪೊರಾಮೆಗನ ಪೋಟಿಗನ ನಂಗೆಲ್ಲ ಒಳ್ಳಂಗಿದ್ದುಂಡಪ್ಪ ಎಲ್ಲ ಒಂದಕ್ಕೂ ನಮ್ಮಕ್ಕ ಈ ಬಡಗರು ಕೂಡ ದೇವರು ಕೂಡ ನಮ್ಮಕ್ಕ ಈ ಒಳಗೆಲ್ಲವ ನಂಗೆ ಅಣ್ಣ ತಮ್ಮನ ಅಕ್ಕ ತಂಗರಿ ನೆನೆಸಿ ನಂಗ ಮಮ್ಮ ಅಂತಂದಾಗಿ ಆ ಗವದ ಮಾತಾಡೋದೈತಾ ಈ ಸಾವಿರ ಗವದ ಮಾತುದೋಗೆ ಒಂದೊಂದು ಜನವು ಒಳ್ಳೆ ಸಿರಪ್ಪಾನ ಹೊರನಿಗೆ ತಿಂದರೆ ಇದನ್ನ ಒಂದೊಂದು ಜನವು ನೋಡಿ ನಂಗೆ ಉಣರ್ವ ಅಮಿದಿ ಪಡುತ್ತಿ ನಂಗೆ ಶಾಂತವಾಗಿ ಕೋಪ ಬಿಟ್ಟು ನಂಗೆ ಅಮಿದಿಯ ಬದುಂಬದಿ ಇದ್ದಾರೆ ಇತ್ತು
நமக்கு கேத்ததுங்க எல்லா சிறப்பான உரை கேத்தது அதனை கேத்தோ மன நிறைவா இருந்து கேத்தனையோ எல்லாக துண்டுவ நன்றியாகி நமஸ்காராகி முடிச்சு